ವಿಚಾರ ಚಂದ್ರೋದಯದೊಳಗೆ 1ನೇ ಕಲಾದೊಳಗೆ 20ನೇ ಪ್ರಶ್ನೆ ನಡೆದಿತ್ತು. ಪ್ರಶ್ನೆ ಸಂಖ್ಯೆ 20. 1ನೇ ಕಲಾ. ಕಲಾ ಅಂದ್ರೆ ಅಧ್ಯಾಯ. ಏನಲ್ಲಿ ವಿಷಯ ನಡೆದಿತ್ತು ಅಂತ ಕೇಳಿದ್ರೆ, ದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನ ಆತು ಅಂದ್ರೆ ನಾನ ಆ ಪರಮಾತ್ಮ ಇದ್ದೀನಿ ಅನ್ನೋದು ನಿಶ್ಚಯ ಆಯ್ತು ಅಂದ್ರೆ, ಪಕ್ಕ ನಿಶ್ಚಯ ಆಯ್ತು ಅಂದ್ರೆ, ಹಂಗ ನಾ ಪುರುಷ ಅದೀನಿ ನಾ ಗಂಡಸದೀನಿ ಅನ್ನೋದು ನಮಗೆ ನಿಶ್ಚಯ ಇರ್ತೈತಿ. ಹಂಗ ನಾನ ಪರಮಾತ್ಮ ಅದೀನಿ ಅನ್ನೋದು ನಮಗೆ ನಿಶ್ಚಯ ಆತು ಅಂದ್ರೆ ಏನಾಕೈತ್ರಿ ಅಂತ ಕೇಳಿದ್ರೆ, ಒಂದು ಬ್ರಹ್ಮ ತೋರೋದಿಲ್ಲ ಅನ್ನೋದು ಹೋಗ್ತೈತಿ. ಯಾಕಂದ್ರೆ ಬ್ರಹ್ಮ ನನಗೆ ಬಿಟ್ಟರೆ ಹೊರಗಿಲ್ಲ, ನಾನೇ ಇರೋದ್ರಿಂದ ಬೇರೆ ಕಡೆ ಸಿಗೋದಿಲ್ಲ. ನನಗೆ ನಾನಾ ಹುಡುಕ್ಯಾಡ್ಕೋತ ಎಲ್ಲಿ ಬೇಕಾದಲ್ಲಿ ಹೋದ್ರೆ ಸಿಗ್ತೀವಿ? ನನಗೆ ನಾನಾ ಹುಡುಕಾಡ್ಕೋತ ಎಲ್ಲರೂ ಹೋದ್ರೆ ಸಿಗ್ತೀವಿ? ಇಲ್ಲ. ನಾನಾ ಕಳ್ಕೊಂಡು ನಾನಾ ಹುಡುಕ್ಯಾಡ್ರೆ ಹಂಗೆ ಸಿಗ್ತೀವಿ? ಸಿಗಂಗಿಲ್ಲ. ಬ್ರಹ್ಮ ತೋರೋದಿಲ್ಲ ಅನ್ನೋ ಭಾವನೆನೂ ಒಂದು ಹೋಗ್ತೈತಿ. ಮತ್ತು ವಿಕ್ಷೇಪ. ವಿಕ್ಷೇಪ ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಚಿದಾಭಾಸ, ಸ್ಥೂಲ ಶರೀರದ ಧರ್ಮಗಳಾದಂಥ ಹುಟ್ಟು, ಸಾವು, ವರ್ಧ, ದಪ್ಪ, ಬಡಕ, ಇವೆಲ್ಲ ಏನದವಲ್ಲಿ ಇವುಗಳಾಗಲಿ, ಚಿದಾಭಾಸನ ಧರ್ಮಗಳಾಗಲಿ, ಆಮೇಲೆ ಸೂಕ್ಷ್ಮ ಶರೀರ ಧರ್ಮಗಳಾದಂಥ ಗಮನಾಗಮನ ಆಗಲಿ, ಇವೆಲ್ಲವೂ ಕೂಡ ನಿವೃತ್ತಿ ಆಗ್ತವ. ಮೊದಲನೇದು ಬ್ರಹ್ಮ ತೋರೋದಿಲ್ಲ ಅನ್ನೋದು ಹೊಕ್ಕೈತಿ. ಆಮೇಲೆ ವಿಕ್ಷೇಪ ಅಂದ್ರೆ ಇದೆಲ್ಲ ಶರೀರಗಳು ಹೊಕ್ಕಾವ. ಮೂರನೇದೇನಪ್ಪ ಅಂತ ಕೇಳಿದ್ರೆ ಅಜ್ಞಾನನು ಹೋಗ್ತೈತಿ. ಇವು ಮೂರು ಹೋದ ನಂತರ ಏನಾಕದಪ್ಪ ಅಂದ್ರೆ ಬ್ರಹ್ಮ ಪ್ರಾಪ್ತಿ. ಅಂದ್ರೆ ಬ್ರಹ್ಮ ಪ್ರಾಪ್ತಿ ಅಂದ್ರೆ ಮೋಕ್ಷ. ರೂಪ ಅನ್ನೋ ಪದ ಏನು ಮಾಡ್ತಂತ ಹೇಳಿ ನಾ ಬ್ರಹ್ಮಕ್ಕೆ ಪ್ರಾಪ್ತಿ ರೂಪ ಮೋಕ್ಷ ಹೂವೇ. ರೂಪ ಅನ್ನೋ ಪದ ಏನ್ ಮಾಡ್ತು? ಬ್ರಹ್ಮನ ಪ್ರಾಪ್ತಿ ಅಂದ್ರೆ ಮೋಕ್ಷ, ಮೋಕ್ಷ ಅಂದ್ರೆ ಬ್ರಹ್ಮನ ಪ್ರಾಪ್ತಿ. ಹಿಂಗೆ ಮಾಡುತ್ತದೆ ಅಂತ ಹೇಳಿದ್ರು ಅವರು. ಅಂದ್ರೆ ನಮಗ ದೃಢ ಜ್ಞಾನ ಆತು ಅಂದ್ರೆ ನಮ್ಮ ಶರೀರ ಹೋಗ್ತೈತಿ ಅನ್ನೋ ಅರ್ಥ ಹೊಂಡತಿಲ್ಲಿ. ಯಾಕಂದ್ರೆ ಜ್ಞಾನ ಆತಪ್ಪ ಅಂದ್ರೆ ಶರೀರ ಎಲ್ಲ ಹೋಗ್ತದ ಅಂತ ಹೇಳಿದ್ರು. ಹಂಗಂದ ಬಳಕ ಶ್ರುತಿ ಏನು ಹೇಳ್ತೈತಿಯಪ್ಪ ಗಮನ ಕೊಡ್ಬೇಕ. ವಿಷಯಗಳು ಸರಳ ಇದ್ದಲ್ಲಿ ಹೋಗ್ತಾವ, ಸ್ವಲ್ಪ ಕಠಿಣ ಇದ್ದಲ್ಲಿ. ಯಾಕಂದ್ರೆ ರಸ್ತೆ ಒಂದೇ ಥರ ಇರಂಗಿಲ್ಲ. ಸ್ಲೋ ರೋಡ್ ಇದ್ದಲ್ಲಿ ಸ್ಪೀಡ್ ಬಿಡೋದ, ಸುಮಾರು ರೋಡ್ ಇದ್ದಲ್ಲಿ ಸ್ವಲ್ಪ ಕಾಸು ಬಿಡೋದು. ಶ್ರುತಿ ಏನು ಹೇಳ್ತೈತಪ್ಪ ಅಂತ ಕೇಳಿದ್ರ, ತದ್ ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮೀತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ಪರಮಾತ್ಮನ ಜ್ಞಾನ ನಿನಗೆ ಬೇಕಾಗಿತ್ತು. ಜನ್ಮ ಮರಣ ರೂಪ ಸಂಸಾರವನ್ನ ನೀ ದಾಟಬೇಕಾಗಿತ್ತು. ಭವಬಂಧನದಿಂದ ನೀನು ಬಿಡುಗಡೆ ಹೊಂದಬೇಕಾಗಿತ್ತು. ಮುಕ್ತಿ ನಿನಗೆ ಬೇಕಾಗಿತ್ತು ಅಂದ್ರೆ ನೀ ಏನು ಮಾಡು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಂತೆ ಹೋಗು ಅಂತೇಳಿ ಉಪನಿಷತ್ ಹೇಳ್ತೈತಿ. ಭಗವದ್ಗೀತಾ ಸ್ಮೃತಿನೂ ಹೇಳ್ತೈತಿ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಸ್ಮೃತಿನೂ ಹೇಳ್ತೈತಿ ಪರಮಾತ್ಮನ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ನೀ ಗುರುಗಳಂತೆ ಹೋಗಬೇಕು. ಆಚಾರ್ಯವಾನ್ ಪುರುಷೋ ವೇದ. ಗುರುವಿನ ವಚನವಿಲ್ಲದೆ ತನ್ನ ತಾನರಿಯಬಾರದು ಅಂತೇಳಿ ಎಲ್ಲವೂ ಹೇಳ್ತಾವ. ಅಂದ ಬಳಕ ಮನುಷ್ಯ ಜ್ಞಾನ ಆದ ಬಳಕ ಅವ್ನು ಸತ್ತ ಹೋಗಿರ್ತಾನ. ಅಂದ ಬಳಕ ಅಜ್ಞಾನಿಗಳು ಯಾರಂತ ಜ್ಞಾನ ಪ್ರಾಪ್ತಿ ಮಾಡ್ಕೊಳಕ್ ಹೋಗ್ಬೇಕು ಅನ್ನೋದು ಪ್ರಶ್ನೆ. ಜ್ಞಾನ ಆತಂದ್ರೆ ಏನಾಕನ? ಗುರು ಸತ್ ಹೋಗ್ತಾನ. ಅಂದ ಬಳಕ ಜ್ಞಾನಿ ಗುರುನೇ ಇಲ್ಲ ಅನ್ನಂಗ ಆತಲ್ಲ. ಅಂದ ಬಳಕ ಮುಮುಕ್ಷಿಗಳು, ಜಿಜ್ಞಾಸುಗಳು ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಯಾರಂತಕ್ಕೆ ಹೋಗ್ಬೇಕು? ಶ್ರುತಿ ಹೇಳ್ತೈತಿ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಗುರುವಿನಂತಕ್ಕೆ ಹೋಗು. ಸ್ಮೃತಿನೂ ಹೇಳ್ತೈತಿ ಗುರುವಿನಂತಕ್ಕೆ ಹೋಗು. ಮತ್ತು ಜ್ಞಾನ ಆದ ಬಳಿಕ ಇರಂಗಿಲ್ಲ ಅನ್ನಕತ್ತಾರ. ಮಾಡೋದು ಹೆಂಗ? ಮಾಡೋದು ಹೆಂಗಂದ್ರೆ ಪ್ರಶ್ನೆ ಅರ್ಥ ಆಗಿತ್ತಲ್ಲ. ಮಾಡೋದು ಹೆಂಗಂದ್ರೆ ಒಂದು ಸ್ವಲ್ಪ ಮತವಾದಿಗಳದ ನಮ್ಮ ವೇದಾಂತದಲ್ಲಿ. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಕೆಲವೊಬ್ರು ಒಂದು ಸಾದೃಶ್ಯ ಹೇಳ್ತೀನಿ. ಮೊದಲು ನಿಮ್ಗೆ ಅದನ್ನು ತಿಳಿತಪ್ಪ ಅಂದ್ರೆ ಆಮೇಲೆ ಒಂದು ತಿಳಿತೈತಿ. ಏನದಪ್ಪ ಅಂತ ಕೇಳಿದ್ರೆ, ಕೆಲವೊಬ್ಬರು ಅಂತಃಕರಣದಲ್ಲಿ ಬಿದ್ದಂಥ ಪ್ರತಿಬಿಂಬಕ್ಕೆ ಜೀವ ಅಂತ ಕೆಲವೊಬ್ರು ಅಂತ. ಇದನ್ನು ತಿಳ್ಕೋರಿ, ಆಮೇಲೆ ಅದನ್ನು ತಿಳಿಸ್ತೀನಿ. ಇನ್ನೊಬ್ಬರು ಅವಿದ್ಯೆಯಲ್ಲಿ ಬಿದ್ದಂಥ ಪ್ರತಿಬಿಂಬಕ್ಕೆ ಜೀವ ಅಂತ ಒಬ್ರು ಅಂತ. ಗುರ್ತಾತ? ವಿದ್ಯಾರಣ್ಯ ಸ್ವಾಮಿಗಳು ಅಂತಃಕರಣದಲ್ಲಿ ಬಿದ್ದಂಥ ಪ್ರತಿಬಿಂಬಕ್ಕೆ ಜೀವ ಅಂತಾರ. ವಿವರಣಕಾರರು ಅವಿದ್ಯೆಯಲ್ಲಿ ಬಿದ್ದಂಥ ಪ್ರತಿಬಿಂಬಕ್ಕೆ ಜೀವ ಅಂತಾರೆ. ಏನು ವ್ಯತ್ಯಾಸ? ಅವರು ವೇದಾಂತಿಗಳು, ಇವರು ವೇದಾಂತಿಗಳು. ಹಿಂಗ್ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಅಂತಃಕರಣವು ಜೀವಗಳು ಎಷ್ಟದವ್ರಿ?
ಯಾವ್ಯಾವು? ವಿಶ್ವ, ಪ್ರಾಜ್ಞೆ, ತೈಜಸ್. 3 ಜೀವಗಳದಾವ. ಆ 3 ಜೀವಗಳಿಗೆ 3 ಅವಸ್ಥೆಗಳನ್ನು ಒಪ್ಪಿಸಿದಾರ. ಜಾಗೃತ, ಸ್ವಪ್ನ, ಸುಸುಪ್ತಿ ಅದಾವ. ಆದ್ರ ಸುಸುಪ್ತಿ ಒಳಗೆ ಅಂತಃಕರಣ ಇರಂಗಿಲ್ಲಲ್ಲ, ಅವಾಗ ಹೆಂಗ್ ಮಾಡ್ತೀರಿ? ಸುಸುಪ್ತಿ ಒಳಗೆ ಅಂತಃಕರಣ ಇರ್ತೈತೋ ಇರೋಲು? ಇರಂಗಿಲ್ಲ ಅಂದ್ಬಳಕ ಒಂದು ತೇಜಸ್ ಅನ್ನೋ ಜೀವನ ಇರಂಗಿಲ್ಲ ಅನ್ನಂಗ ಆತಲ್ಲ. ಗುರ್ತಾಗತ್ತದ ನಾ ಹೇಳೋದು? ಸುಸುಪ್ತಿ ಅಂತಃಕರಣ ಇರ್ತೈತಿ? ಇಲ್ಲ. ಎಲ್ಲಿ ಹೋಗಿರ್ತೈತಿ? ಮನ್ಯಾಗ ಕತ್ಲಿ ಇರ್ತೈತಿ? ಇರ್ತೈತಿ. ದೀಪ ಹಚ್ತೀರಿ? ಹಚ್ತೀರಿ. ಕತ್ಲೆ ಏನ್ ಮಾಡ್ತು? ಎಲ್ಲಿ ಹೊಡ್ತು? ಕತ್ಲ ಎಲ್ಲಿ ಹೋತು? ಯಾವ ಕಿಟಕಿಲಿ ಹೋತು? ಬಾಕಲಿ ಹೋತು? ಬೆಳಕಿದಲ್ಲಿ ಹೋತು? ಏನ ಪರಿಸಿ ತೊಳೆದ್ಬಿಡಕ್ ನೀರು ಹೋಗಾಕ ಒಂದು ಪೈಪ್ ಹಾಕಿರ್ತೀವಲ್ಲ, ಅದರಲ್ಲೇ ಹೋತು? ಎಲ್ಲಿ ಹೋತು? ಬೆಳಕಿನ ಸ್ವರೂಪ ಆತು. ಏನಾಗ್ತದೋ ಕತ್ಲ? ಬೆಳಕಿನ ಸ್ವರೂಪ ಆತು. ಹಂಗ ಅಂತಃಕರಣ ಎಲ್ಲಿ ಹೋತು ಅಂದ್ರೆ ಕಾರ್ಯಸ್ಯ ಕಾರಣಿ ಸಮಾವೇಶ ಲಯ. ಕಾರ್ಯವು ತನ್ನ ಕಾರಣದಲ್ಲಿ ಲಯ ಹೊಂದಿರುತ್ತದೆ. ಅಂತಃಕರಣಕ್ಕೆ ಕಾರಣವಾದಂಥ ಯಾವ ಅವಿದ್ಯೆ ಇರುವುದು ಆ ಅವಿದ್ಯೆಯೊಳಗ ಲೀನಾಗಿರುತ್ತದೆ. ಗುರ್ತಾತ? ಅದಕ್ಕೆ ವಿವರಣ ಕಾರಣ. ಅಂತಃಕರಣ ಒಪ್ಪಂಗಿಲ್ಲಪ್ಪ. ಸುಸುಪ್ತಿ ಒಳಗೆ ಅಂತಃಕರಣ ಇರೋದಿಲ್ಲ. ನಾ ಅವಿದ್ಯೆನೇ ಒಪ್ಪಿ ಬಿಡ್ತೀನಿ. ಜಾಗೃತಗೂ ಅವಿದ್ಯೆ ಐತಿ, ಸುಸುಪ್ತಿ ಒಳಗೂ ಅವಿದ್ಯೆ ಐತಿ, ಸ್ವಪ್ನದೊಳಗೂ ಅವಿದ್ಯೆ ಐತಿ ಅಂತ ಅವ್ರು ಹೋಗ್ತಾರೆ. ಗುರ್ತಾತ? ಇದನ್ನು ಗೊತ್ತಾದ್ರೆ ಅದನ್ನು ಗೊತ್ತಾಕೈತಿ. ಜ್ಞಾನ ಆದ ನಂತರ ಅಭಾನಾಪಾದಕ ಆವರಣ ಮತ್ತು ಶರೀರಾದಿಗಳೆಲ್ಲ ಅಜ್ಞಾನಾದಿಗಳೆಲ್ಲ ನಾಶ ಆಕ್ಕವ ಅಂತೇಳಿ ಹೇಳಾಕತ್ತ. ಮತ್ತು ಎಲ್ಲ ನಾಶ ಆಯ್ತಪ್ಪ ಅಂದ್ರೆ ಜ್ಞಾನಿ ಗುರುನೇ ಇಲ್ಲ ಅನ್ನಂಗೆ ಆತಲ್ಲ ಭೂಮಿ ತಲೆ ಮೇಲೆ ಅನ್ನೋ ಪ್ರಶ್ನೆ ಬರ್ತೈತಿ. ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ, ಸಂಕ್ಷೇಪ ಶಾರೀರಿಕರ್ತ ಸರ್ವಜ್ಞಾತ ಮಹಾಮುನಿಗಳು ಅಂತೇಳಿ ವೇದಾಂತದಲ್ಲಿ ಪ್ರಸಿದ್ಧ ಒಬ್ಬ ಗುರುಗಳು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಜೀವನ್ ಮುಕ್ತಿ ಒಪ್ಪೋದಿಲ್ಲ. ಹೆಂಗೆ ವಿವರಣಕಾರ ಅಂತಃಕರಣ ಒಪ್ಪೋದಿಲ್ಲ, ಸುಸುಪ್ತಿಯಾಗಿರಂಗಿಲ್ಲ ತಿಳ್ಕೊಂಡು. ಹಂಗ ಇವರು ಕೂಡ ಏನ್ ಮಾಡ್ತಾರ? ಜೀವನ್ ಮುಕ್ತಿ ಒಪ್ಪಂಗಿಲ್ಲ. ಯಾಕ್ರಿ? ಕಾರಣ ಬೇಕು ಬೇಡ? ಹ್ಯಾಂಗ ಅಂತಃಕರಣ ಜಾಗೃತ ಆಗಿರ್ತೈತಿ, ಸ್ವಪ್ನದಾಗಿರ್ತೈತಿ, ಸುಸುಪ್ತಿ ಒಳಗೆ ಇರಂಗಿಲ್ಲ ಅಂದ್ರೆ ಒಂದು ಕ್ಷಣದಾಗ ಇರ್ತೈತಿ, ಮತ್ತೊಂದು ಕ್ಷಣದಾಗ ಇರಂಗಿಲ್ಲ. ಹಂಗ ಜೀವನ್ ಮುಕ್ತ ಅನ್ನೋದು ಶರೀರ ರೂಪರ್ಯಂತರವಾಗಿ ಅಟ್ಟ ಇರ್ತೈತಿ, ಇದು ಶಾಶ್ವತ ಅಲ್ಲ, ಹಿಂಗಾಗಿ ನಾದು ಒಪ್ಪಂಗೆ ಇಲ್ಲ ಆತರವ್ರು. ಗೊತ್ತಾಗತ್ತೋ ನಾ ಹೇಳೋದು? ಜೀವನ್ ಮುಕ್ತಿ ಅನ್ನೋದೇನು? ಎಲ್ಲಿ ತನ ಪ್ರಾರಬ್ಧ ಇರ್ತೈತಿ ನಮಗ, ಎಲ್ಲಿ ಪರ್ಯಂತರವಾಗಿ ಪ್ರಾರಬ್ಧವನ್ನ ತೆಗೆದುಕೊಂಡು ಬಂದಿದೀವಿ, ಎಲ್ಲಿ ಪರ್ಯಂತರವಾಗಿ ಈ ಶರೀರ ಇರ್ತೈತಿ ಅಲ್ಲಿ ತನಕ ಅಟ್ಟ ಜೀವನ್ ಮುಕ್ತ ಇರ್ತೈತಿ. ಅದಕ್ಕೆ ಅದು ಕ್ಷಣಿಕ ಐತಿ. ನಾನು ಕ್ಷಣಿಕ್ ಬೇಕಾಗಿಲ್ಲ. ನನಗೆ ನಿತ್ಯ ಸುಖ ಬೇಕು. ನಿತ್ಯ ಸುಖ ಬೇಕಂದ್ರೆ ಮಾಡ್ಬೇಕು, ವಿದೇಹ ಮುಕ್ತಿಯನ್ನ ಒಪ್ಪಬೇಕು. ಜೀವನ್ ಮುಕ್ತಿ ಬೇಡೇ ಬೇಡ. ಕರೆಕ್ಟ್ ಐತಿಲ್ಲ ಅವ್ರದ್ದು? ಒಂದು ಇದು ಅವ್ರ ಮತವಾಗಿ ಹೇಳ್ಯಾರ ತಿಳ್ಕೊಬೇಕು. 20ನೇ ಪ್ರಶ್ನೆ. ಇಲ್ಲಿ ಚಲೋ ಅವ್ರ ಕಾಲು ಹಾರ್ತೇನೆ ಹೇಳ್ತೇನೆ ನಾನು. ಇದು ಒಂದು. ಇನ್ನು 2ನೇ ಕಾರಣ ಏನು ಅಂತ ಕೇಳಿದ್ರೆ, ಅರ್ಧೋಟ್ ಇರ್ತಾವಲ್ಲ ನೋಡು, ಪಕ್ಕ ಹುಚ್ಚರ ಇರ್ಬೇಕು ಒಂದು, ಇಲ್ಲ ಪಕ್ಕ ಶಾಣೆ ಇರ್ಬೇಕು ಒಂದು. ಪಕ್ಕ ಶಾಣೆ ಇದ್ದಪ್ಪ ಅಂದ್ರೆ ಏನು ತೊಂದ್ರೆನೇ ಇಲ್ಲ. ಮತ್ತು ಪಕ್ಕ ಹುಚ್ಚಿದ್ರು ಏನು ತೊಂದ್ರೆನೇ ಇಲ್ಲ. ಅವ ದಿನ ತನ ಒಂದೊಂದು ಏನಾರ ಒಂದು ಸಾಧನ ಮಾಡಿರ್ತಾನ. ಒಂದು ಹೆಗಲಿ ಚೀಲಾರ ಹಾಕಿರ್ತಾನಲ್ಲ, ತಲೆ ಮೇಲೆ ಗಂಟರ ಮಾಡಿರ್ತಾನೆ. ಒಟ್ಟು ಇಲ್ಲಿಂದ ದ್ವಾರ ಬಗಲ್ ತನಕ ಹೋಗೋದು, ದ್ವಾರ ಬಗಲಿಂದ ಗುಡಿ ತನಕ ಬರೋದು, ಗುಡಿಲಿಂದ ದ್ವಾರ ಬಗಲ್ ತನಕ ಹೋಗೋದು, ದ್ವಾರ ಬಗಲಿಂದ ಗುಡಿ ತನಕ ಬರೋದು. ಅವ ಯಾರ್ದು ಲೆಕ್ಕನೂ ಇಲ್ಲ, ಅವ್ನಿಗೇನು ಯಾರ್ದು ಪ್ರಜ್ಞೆನೂ ಇಲ್ಲ. ಇವು ಅರ್ಧೋಟಿರ್ತಾವಲ್ಲ, ಅರ್ಧಂಬರ್ಧ ಹುಚ್ಚ. ಇವ್ರು ಯಾವಾಗ ರಾತ್ರಿ ಮಾಡಿ ಕಾಲು ಹೋಗಿತ್ತಾರ ಹೇಳಕ್ ಬರಲ್ಲ ತಲೆ ಮೇಲೆ. ರಾತ್ರಿ ಮಾಡಿ ಯಾವಾಗ ಮುಕ್ಕೊಂಡಾಗ ಕಲ್ಲು ತೊಗೊಂಡು ಹೋಗಿತ್ತಾರ ಹೇಳಕ್ ಬರಂಗಿಲ್ಲ. ಒಂದು ಕ್ಷಣ ಚಲೋ ಇರ್ತಾರ, ಒಂದು ಸಲ ಹಾಫ್ ಮೈಂಟ್ ಅಲ್ಲದನ್ರಿ ಅವ. ಹಾಫ್ ಅಂದ್ರೆ ಏನು? ಅರ್ಧಂಬರ್ಧ ಅದಾನ ಅಂತಾರಲ್ಲ. ಹಂಗ ಕೆಲವೊಬ್ರಿಗೆ ಜ್ಞಾನ ಆಗಿರ್ತೈತಿ, ಕೆಲವೊಬ್ರಿಗೆ ಏನು ಮಾಡ್ತಾರೆ, ನಾ ಶಾಸ್ತ್ರ ಕಲ್ತೀನಿ ಅನ್ಬೇಕು, ನನಗೂ ಜ್ಞಾನ ಆಗ್ಯದ ತಿಳ್ಕೊಂಡು, ಜ್ಞಾನಿ ಏನು ಮಾಡಿದ್ರು ಚಂದ ತಿಳ್ಕೊಂಡು ಸಿಕ್ಕಂಗೆ ಏನಾರ ಮಾಡ್ಕೋತು ಹೋದ್ರಂದ್ರ ಅದ ಪತನಾಕಾರ. ಏನಾಕಾರವರು? ಅದ ಪತನಾಕಾರ. ಮ್ಯಾಗೇರ್ ತಳ ಬಿದ್ದು ಬಿಡ್ತಾರೆ. ಅದಕ್ಕೆ ಹೇಳ್ತಾರ ಅವರು, ತುಳಸಿದಾಸರು ಬಾ ಚಂದ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಉಂಚಿ ಗಿರೀಶೆ ಗಿರೆ. ಉಂಚಿ ಅಂದ್ರೇನು? ಎತ್ತರವಾದಂತ ಪರ್ವತ. ऊंची गिरी से जो गिरे सो मरे एक बार. ದೊಡ್ಡ ಪರ್ವತ ಶಿಖರದಿಂದ ಮ್ಯಾಗಿಂದ ಒಬ್ಬ ತಳಗ ಬಿದ್ದಪ್ಪ, ಏನಕ್ಕನವ? ಸತ್ತೋಕನ. 2 ಸಲ ಸಾಯ್ತಾನ? ಒಂದೇ ಸಲ ಸತ್ತೋಕನ. ಹೌದಾ? ಜೋ ಚಾರಿತ್ರ್ಯ ಗಿರಿಸೆ ಗಿರೆ. ಯಾರು ಚಾರಿತ್ರ್ಯ ಎಂಬ ಪರ್ವತದಿಂದ ತಳಗ ಬೀಳ್ತಾರೋ,
ಸೋ ಮರೆ ಹಜಾರ ಬಾರ. ಎರಡು ಸಲ ಸಾಯ್ತಾರ ಅವರು, 1000 ಸಲ. ಯಾಕಂದ್ರೆ ಯಾರು ಬೇಕಾದ್ರು ಚುಚ್ಚಿ ಮಾತಾಡೋರು, ಏವ್ ಹಂಗ್ ನೋಡು, ಏವ್ ಹಂಗ್ ನೋಡು ಅಂದಾಗೊಮ್ಮ ನೀ ಸತ್ತಂಗ, ಅಂದಾಗೊಮ್ಮ ನೀ ಸತ್ತಂಗ. ಹಂಗ ಇವ ಅರ್ಧೋಟ ಜ್ಞಾನ ಆದಂಥ ವ್ಯಕ್ತಿ ಪಕ್ಕ ಆಗಿರಂಗಿಲ್ಲ, ಹಾಫ್ ಮೆಂಟಲ್ ಇರ್ತೈತಿ. ಇದು ನನಗೂ ಜ್ಞಾನ ಆಗ್ಯದ ತಿಳ್ಕೊಂಡು ಜ್ಞಾನಿ ಏನು ಮಾಡಿದ್ರು ಚಂದ ಅಂತೇಳಿ ಉಂಡು ಉಪಾಸಿ ಬಳಸಿದ ಬ್ರಹ್ಮಚಾರಿ ಹಿಂಗೆ ಮಾಡ್ಕೋತ ತಿರುಗಾಡಬಾರ್ದ ತಿಳ್ಕೊಂಡು ಆ ಜೀವನ್ ಮುಕ್ತಿ ಒಪ್ಪಂಗಿಲ್ಲ ಅಂತ ಸರ್ವಜ್ಞಾತ್ಮ ನೀವು ಅಂತ ಗುರ್ತಾತಲ್ಲ. ಅವ್ರದ್ದು ಒಂದು ಅಭಿಪ್ರಾಯ ಚಲೋ ಐತಿ. ಹೀಗಾಗಿ ಇಲ್ಲಿ ಏನು ಮಾಡ್ಯಾರ ಅಂತ ತಿಳ್ಕೊಬೇಕು, ಸರ್ವಜ್ಞಾತ್ ಮಹಾಮುನಿಗಳು ಅನುಸಾರ ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತಾರವರು, ನಂದೇನು ಅಭಿಪ್ರಾಯ ಜೀವನ ಮುಕ್ತಿ ಒಪ್ಪಬಾರ್ದು ಅಂತಲ್ಲ, ಜನರು ಹಾಳಾಗಬಾರ್ದು ತಿಳ್ಕೊಂಡು ನಾ ಹಂಗೆ ಹೇಳಿದ್ದೀನಿ ಅಂತಂತಾರೆ ಅವರು. ಅಕಸ್ಮಾತ್ ಜೀವನ ಮುಕ್ತಿನೇ ಒಪ್ಪಲಿಲ್ಲಪ್ಪ ಅಂದ್ರೆ ಮತ್ತು ಇದು ಶಿಷ್ಯರಿಂದ ಗುರು ಶಿಷ್ಯ ಸಂಪ್ರದಾಯನೇ ಮುರಿತೈತಿ ಅಂತ ಅವ್ರ ಅಭಿಪ್ರಾಯ ಐತಿ. ಜೀವನ ಮುಕ್ತಿ ಐತಿ ಇಲ್ಲ ಅಂತಿಲ್ಲ, ಆದ್ರೆ ನನ್ನ ಕಣ್ಣಿಗೆ ಅದಕ್ಕೆ ಕ್ಷಣಿಕ ಅದತ್ತೇಳಿ ನಾವು ಒಪ್ಪಂಗಿಲ್ಲಪ್ಪ. ಗೊತ್ತಾಗ್ತಿಲ್ಲ? ಉತ್ತರ ಸಿಗುತ್ತು, ಮುಂದೆ ಹೋಗೋಣಲ್ಲ. ಪ್ರಶ್ನೆ ಸಂಖ್ಯೆ 21. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಕಬ ಪೂರ್ಣ ಹುವೆ. ಇದು ಯಾವಾಗ ಮುಗಿತದ ಅಂತ ಕೇಳತ್ತಾನ. ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದ ಮುಗಿತದ್ರಿ ಅಂತ ಕೇಳಿದ್ರೆ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಅವಧಿ ಅದ್ರ ಸೀಮಾ ಹೇಳ್ತಾರೆ. देह विषय अहमपने की न्याय इस ज्ञान का बाद करके ब्रह्म से अभिन्न आत्मा विषय जब ज्ञान हुए तब दृढ़ अप्रोक्ष ब्रह्म ज्ञान पूर्ण हुए. ಹ್ಯಾಂಗ ನಾನು 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 ಅಂತೀವಲ್ಲೋ, ಎದ್ದಾಗಿನಿಂದ ರಾತ್ರಿ ಮಾಡಿ ಮಲಗು ತನಕ ನಾನು ಅನ್ನೋದು ಬಿಟ್ಟು ಬೇರೆ ಶಬ್ದನೇ ಇಲ್ಲ. ಹಂಗ ಅದನ್ನು ಬಿಟ್ಟು ನಾನೇ ಬ್ರಹ್ಮ ಅನ್ನೋದು ದೃಢವಾಗಿ ನಮ್ಮಂತಕ್ಕೆ ಬರಬೇಕು. ನಾ ಇಂಥವನ ಮಗ ಅನ್ನೋದು ನಮ್ಮ ಪಕ್ಕ ಗೊತ್ತೈತಿ, ನನ್ನ ಹೆಸರು ಇಂಥವ್ ಅನ್ನೋದು ಗೊತ್ತೈತಿ, ನಾ ಇಂಥ ಊರಿನ ಅನ್ನೋದು ಪಕ್ಕ ಗೊತ್ತೈತಿ. ಯಾವಾಗ ರಾತ್ರಿ ನಿದ್ದೆಗಳ ಎಬಸೂರು ಹೇಳ್ತೀವಿ, ಹಂಗೆ ನಾನು ಬ್ರಹ್ಮ ಇದ್ದೀನಿ ಅಂತೇಳಿ ಪಕ್ಕ ದೃಢ ಬರಬೇಕು. ಹಂಗೆ ಪಕ್ಕ ದೃಢ ಬತ್ತು ಅಂದ್ರೆ ಏನಾಕದಪ್ಪ ಅಂತ ಕೇಳಿದ್ರೆ, ಬ್ರಹ್ಮನೊಡನೆ ಅಭಿನ್ನವಾದ ಅಂದ್ರೇನು, ಒಂದೇ ಆದ ಬ್ರಹ್ಮ ಮತ್ತು ಆತ್ಮ ಇಬ್ರು ಒಂದೇ ಆದ ಅದರ ಅನ್ನುವ ಜ್ಞಾನ ನಿನಗೆ ಯಾವಾಗ ಆಕೈತಿ, ಅವತ್ತ ನಿನಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದಂಗ. ಗುರ್ತಾತಿಲ್ಲ ಉತ್ತರ? ಈ ಬಂಧ ಭ್ರಮ ರಹಿತ ಶರೀರ ಸಹಿತ ಜೀವನ್ಮುಕ್ತ. ಅಜ್ಞಾನ ಹೋಗಿರ್ಬೇಕು, ಶರೀರ ಉಳಿದಿರ್ಬೇಕು, ಅದು ಜೀವನ್ಮುಕ್ತ. ಅಜ್ಞಾನನು ಹೋಗಿರ್ಬೇಕು, ಬಂಧ ಭ್ರಮ ರಹಿತ ಶರೀರ ರಹಿತ ವಿಧೇಯ ಮುಕ್ತ. ಹೇಳ್ರಿ ಪ್ರಶ್ನೆ. ಅಂದ್ರ ನ ಉತ್ಕ್ರಾಮಂತೆ ಪ್ರಾಣ, ಜೀವನ್ಮುಕ್ತ ತೀರ್ಕೊಂಡ ಅಂದ್ರ, ಶರೀರ ಹೋತು ಅಂದ್ರ ಅವಾಗ ಏನಾಕದಪ್ಪ ಅಂದ್ರ ಅವನ ಸೂಕ್ಷ್ಮ ಶರೀರ ಆಗಲಿ ಅವನ ಪ್ರಾಣ ಆಗಲಿ ಅದನ್ನ ಉತ್ಕ್ರಾಮಂತೆ ಎಲ್ಲಿ ಗಮನ ಮಾಡಲ್ಲ. ಮತ್ತೆ ಎಲ್ಲಿ ಹೋಗ್ತದ್ರಿ? ಹ್ಯಾಂಗ ಕತ್ಲ ಬೆಳಕಿನ ಸ್ವರೂಪ ಆತು, ಹಂಗ ಸಾಮಾನ್ಯ ಚೇತನವಾದಂಥ ವ್ಯಾಪಕವಾದಂಥ ಬ್ರಹ್ಮನ ಸ್ವರೂಪ ಆಕೈತಿ. ಅದಕ್ಕೆ ವಿಧೇಯ ಮುಕ್ತಿ ಅಂದ್ರ ಅಷ್ಟ. ಜೀವನ್ಮುಕ್ತನೇ ವಿಧೇಯ ಮುಕ್ತ ಅಂತ. ಈಗ ಸುವಿಚಾರಣ ತನುಮಾನಸ ಸತ್ವಾಪತ್ತಿ ಅಸಂಶಕ್ತಿ ಪದಾರ್ಥ ಬಾಮಿನಿ ತುರ್ಯಗ ಅಂತ ಸಪ್ತ ಭೂಮಿಕೆಗಳದಾವ. 4ನೇ ಭೂಮಿಕದಾಗ ಇದ್ದವನೇ 5ನೇ ಭೂಮಿಕಕ್ಕೆ ಹೋಗ್ತಾನೆ, 5ನೇ ಭೂಮಿಕದಾಗ ಇದ್ದವನೇ 6ನೇ ಭೂಮಿಕಕ್ಕೆ ಹೋಗ್ತಾನೆ. ಹಂಗೆ ಜೀವನ್ ಮುಕ್ತನೇ ವಿಧೇಯ ಮುಕ್ತ ಅಂತ. ಪ್ರಶ್ನೆ ಸಂಖ್ಯೆ 22. ವಿಚಾರ ಸೋ ಕ್ಯಾ ಹೈ. ಪ್ರಥಮದಲ್ಲಿ ಉಪೋದ್ಘಾತ ಅಂತ ಒಂದು ಟಿಪ್ಪಣಿ ಬಂದಿತ್ತು. ಉಪೋದ್ಘಾತ ಅಂದರೆ ಏನು ಅಂದ್ರೆ, ಪ್ರತಿಪಾದನ ಮಾಡಲು ಯೋಗ್ಯವಾದಂಥ ವಿಷಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅದಕ್ಕೆ ಸಂಬಂಧವಾದಂಥ ಬೇರೆ ವಿಷಯವನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ ಅಂತ ಹೇಳಿದ್ರು. ಅಲ್ಲಿ ಏನು ಮನಸ್ಸಿನಾಗ ಇಟ್ಕೊಂಡಿರಿ, ಏನು ಹೇಳಕ್ ಹೊಂಟಿರಿ ಅಂತ ಕೇಳ್ದಕ್ಕೆ. ಆಕೆ ಮಜ್ಜಿಗೆ ಮನಸ್ಸಿನಾಗ ಇಟ್ಕೊಂಡು ಎಮ್ ಹಿಂಡತೈತೇನೋ ಹಂಗೆ ಪ್ರಶ್ನೆಗಳು ಕೇಳಿದ್ರಲ್ಲ, ಅದನ್ನ ಹೇಳ್ಕೊಂಡು ಬಂದಿದ್ದೀವಿ. ಹಂಗ ವಿಚಾರ ಅಂದ್ರೆ ಏನು ಅಂತೇಳಿ ಮನಸ್ಸಿನಾಗ ಪಂಡಿತ್ ಪಿತಾಂಬರಜರು ಇಟ್ಕೊಂಡು ಮೋಕ್ಷ ಅಂದ್ರೆ ಏನು, ಆ ಮೋಕ್ಷ ಯಾವುದರಿಂದ ಆಕೈತಿ, ಬ್ರಹ್ಮಜ್ಞಾನದಿಂದ ಆಕೈತಿ, ಬ್ರಹ್ಮಜ್ಞಾನ ಯಾವುದರಿಂದ ಆಕೈತಿ, ಹೌದಲ್ಲ, ಗುರು ಮತ್ತು ಸದ್ಗುರು ಮತ್ತು ಸತ್ಶಾಸ್ತ್ರ ವಚನದಲ್ಲಿ ಶ್ವಾಸ ಇಡೋದ್ರಿಂದ ಆಕೈತಿ ಅಂತ ಹೇಳ್ಕೋತ ಬಂದು ಮಜ್ಜಿಗೆ ಅದಾವೇನು ಕೂಡು ಅಂತ ಹಂಗೆ ಕೇಳಲ್ಲ ಲಾಸ್ಟಿಗೆ ಆಕಿ. ಹಂಗೆ ವಿಚಾರ ಅಂದ್ರೆ ಏನು ಅಂತ ಇದು ಪಂಡಿತ್ ಪಿತಾಂಬರಜರು ಇಲ್ಲಿ ಕೇಳಾಕತ್ರು. ಉಪೋದ್ಘಾತ ಹೇಳಿದ್ದೆ ನಾ ಪುಸ್ತಕ. ವಿಚಾರ ಅಂದ್ರ ವಿರೋಧ ಪರಿಹಾರ ವಿಚಾರ. ನೀನೇ ಪರಮಾತ್ಮ ಅದೇನಿ ಅಂತಂದ್ರು ಗುರುಗಳು.
ನಾ ಹೆಂಗೆ ಪರಮಾತ್ಮ ಹಾಕೀನಿ, ಪರಮಾತ್ಮ ವ್ಯಾಪಕ ಅದನ, ನಾ ಪರಿಚಯ ಅದೇನಿ, ಹೌದಲ್ಲ, ಅವ ಸರ್ವಜ್ಞ ಅದನ, ನಾ ಅಲ್ಪಜ್ಞ ಅದೀನಿ, ಅವ ಕರ್ತ ಅದನ, ನಾ ಭೋಗ್ತಾ ಇದ್ದೀನಿ, ನಾನು ಅವಿದ್ಯದ ಆದೀನಿದ್ದೀನಿ, ಅವ ಅವಿದ್ಯ ಆಧೀನದಲ್ಲಿ ಇಟ್ಕೊಂಡನ, ನಾ ಹೆಂಗೆ ಪರಮಾತ್ಮ ಹಾಕೀನ್ರಿ ಅಂದ್ರೆ ವಿಚಾರ ಮಾಡಿ. ಗೊತ್ತಾಗ್ತದ? ಸಂಸಾರ ದೀರ್ಘ ರೋಗಸ್ಯ ವಿಚಾರ ಪರಮ ಔಷಧ. ಎಷ್ಟು ಚಂದ ಹೇಳ. ಇದು ಸಂಸಾರ ಅನ್ನೋದು ಅನಾದಿ ಕಾಲದಿಂದ ಬಂದದ್ದೈತಿ. ಮತ್ತು ಇದಕ್ಕೆ ಔಷಧ ಏನ್ರಿ? ವಿಚಾರ. ವಿಚಾರವೇ ಔಷಧ ಐತಿ. ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ 6 ಪ್ರಮಾಣಗಳಲ್ಲಿ ಪರಮಾತ್ಮ ಯಾವ ಪ್ರಮಾಣಕ ವಿಷಯದನ ಅನ್ನೋದನ್ನು ವಿಚಾರ ಮಾಡು. ಹೌದಲ್ಲ? ಮಾತು ಮನಗಳಿಂದ ತತ್ತ ಅಂದರು, ಮಾತಿಗೂ ಸಿಗಂಗಿಲ್ಲ, ಮನಸ್ಸಿಗೂ ಸಿಗಂಗಿಲ್ಲ. ಯಾರು? ಬ್ರಹ್ಮ. ಮತ್ತು ಎದಕ್ಕೆ ಸಿಗ್ತಾನ ಅನ್ನೋದು ವಿಚಾರ ಮಾಡು, ಅನ್ನೋದನ್ನ ವಿಚಾರ ಮಾಡು. ಎನ್ ಮನುಸ ನ ಮನುತೆ ಏನ ಹುರ್ಮನೋಮತಂ. ಅದನ್ನು ವಿಚಾರ ಮಾಡೋ ಸಂಬಂಧನೇ ನಿಮ್ಗೆ ತಿಳಿಸ್ಕೊಡಾಕ. ವಿಚಾರ ಸೋಕ್ಯ ಹೈ. ವಿಚಾರ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಉತ್ತರ ವಿಚಾರಕ ಸ್ವರೂಪ. ವಿಚಾರದ ಸ್ವರೂಪವನ್ನು ಹೇಳ್ತಾರ ಅವ್ರು. ಹಾಲಿನ ಸ್ವರೂಪ ಹೆಂಗೈತಿ? ಮಧುರತ್ವ, ದ್ರವತ್ವ, ಶುಭ್ರತ್ವ. ಇದು ಹಾಲಿನ ಸ್ವರೂಪ. ಆತ್ಮ और अनात्मा को भिन्न करके जो जानना सो विचार है. ಆತ್ಮ ಮತ್ತು ಅನಾತ್ಮಗಳನ್ನ ಭಿನ್ನ ಮಾಡಿ ತುಳಿಯುವುದೇ ವಿಚಾರವಾಗಿರುತ್ತೆ. ಹೆಣ್ಮಕ್ಳು ಹಿಟ್ಟು ಚಾಣಿಸ್ತಿರ್ತಾರೆ, ಗೋಧಿ ಜ್ವಾಳ ಹಸನ್ ಮಾಡ್ತಿರ್ತಾರೆ. ಮಾಡ್ತಾರೆ. ಹಸನ್ ಮಾಡ್ಬೇಕಾದ್ರೆ ಏನ್ ಬೇಕು? ಮರ ಬೇಕು. ಮರ ಏನು ಮಾಡ್ತೈತಿ? ಕಾಳನ್ನು ಹಸನ್ ಮಾಡ್ತಿರ್ತಾರೆ. ಮರ ಏನು ಮಾಡ್ತೈತಿ? ಚಲೋ ಚಲೋದು ಇಟ್ಕೋತೈತಿ. ಜೋಳ ಏನು ಮಾಡ್ತೈತಿ? ಹೊರಗೆ ಹಾಕೈತಿ. ಚಾಣಿ ಏನು ಮಾಡ್ತೈತಿ? ಹಿಟ್ಟು ಚಾಣಿಸೋ ಚಾಣಿಗೆ ಚಲೋದು ಹೊರಗೆ ಹಾಕೈತಿ, ಹೊಲಸು ಹೊಟ್ತಾ ಇಟ್ಕೊತೈತಿ. ಅದಕ್ಕೆ ಕಪಾಳಿ ಹೊಡಿತಾರೆ ಚಾಣಿ ಏನು ಮಾಡ್ತಾರೆ? ಕಪಾಳಿ ಹೊಡಿತಾರ. ಅಲ್ಲೂ ಚಲೋದು ಇಟ್ಕೊಂಡು ಹೊಲಸು ಹೊರ ಹಾಕೋದು ಬಿಟ್ಟು ಹೊಲಸು ಇಟ್ಕೊಂಡು ಚಲೋದು ಹೊರಗೆ ಹಾಕಕತ್ತಿಲ್ಲ ಅಂತ ಅದಕ್ಕೆ ಕಪಾಳಿ ಬಿಡ್ತಾರೆ. ಮರ ಹಾಸನ ಮಾಡೋಕೆ ಶಬಾಷ್ ಮಾಡ್ತಿರ್ತಾರೆ. ಗೊತ್ತೇನು? ಯಾಕೆ ಶಬಾಷ್ ಅವ್ರಿಗೆ ಗೊತ್ತಿಲ್ಲ ಅದು. ಶಬಾಷ್ ಯಾಕತ್ತಾರಪ್ಪ ಅಂದ್ರೆ ಚಲೋದು ಇಟ್ಕೋತಿ, ಹೊಲಸು ಹೊರಗೆ ಹಾಕ್ತಿ. ಹಿಂಗೆ ವಿಚಾರ ಮಾಡ್ಬೇಕು. ವಿಚಾರ ಗೊತ್ತಲ್ಲ, ಆತ್ಮ ಯಾವುದು, ಅನಾತ್ಮ ಯಾವುದು. ಚಾಣಿಗೆ ಯಾಕೆ ಬಿಡಿತೀವಿ, ಮರಕ್ಕೆ ಯಾಕೆ ಶಬಾಷ್ ಅಂತೀವಿ. ವಿಚಾರ ಮಾಡ್ಬೇಕು ಬೇಡ? ಹಾಗೆ ವಿಚಾರ ಮಾಡೋದು. ಆತ್ಮ ಯಾವ್ದೈತಿ? ಆತ್ಮ ಭಿನ್ನಕ್ಕೂ ಅನಾತ್ಮಕೈ ಅಂತ ಲಕ್ಷಣ ಐತಿ. ಆತ್ಮನಿಗೆ ಬಿಟ್ಟು ಬೇಕಾದಿರ್ಲಿ ಜಗತ್ತಿನಾಗ, ಆತ್ಮನಿಗೆ ಬಿಟ್ಟು ಪ್ರಪಂಚದೊಳಗೆ ಬೇಕಾದಿರ್ಲಿ, ಅದೆಲ್ಲ ಏನೈತಿ? ಅನಾತ್ಮ ಐತಿ. ಬ್ರಹ್ಮನು ಆತ್ಮನಿಗೆ ಬಿಟ್ಟು ಬ್ಯಾರೆ ಅಂದ್ರೆ ಅವನು ಅನಾತ್ಮನೇ. ಹಿಂಗೈತಿ ಅದ್ರಿ. ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಬ್ಯಾರೆ ಅಂದಿ ಅವನು ನಡೆ, ಮುಲಾಜೆ ಇಲ್ಲ, ಅವನು ಅನಾತ್ಮ. ಪ್ರಶ್ನೆ ಸಂಖ್ಯೆ 23. ये ವಿಚಾರ ಕಿಸಸೆ ಹುವೆ? ಆತ್ಮ ಮತ್ತು ಅನಾತ್ಮಗಳನ್ನ ಭಿನ್ನಪಡಿಸಿ ಬೇರ್ಪಡಿಸಿ ತಿಳಿಯುವಂತ ವಿಚಾರ ಯಾವುದರಿಂದ ಆಗ್ತದ? ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ. ನಾವು ಈ ವಿಚಾರ ಹುಟ್ಟಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಮಳಿ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಕಾಡು ಬೆಳೆಸಿ ನಾಡು ಉಳಿಸಿ. ಮಳಿ ಬರ್ಬೇಕಂತ ಏನ್ ಮಾಡ್ಬೇಕು? ಕಾಡು ಬೆಳೆಸ್ಬೇಕು. ಏನು ಕಾಡೆಲ್ಲ ಕಡಿಬೇಕು? ಅದಲ್ಲ ಕಾರಣ. ಮಳಿ ಬೇಕಾಗಿತ್ತು ಅಂದ್ರೆ ಮರ ಹಚ್ಚು. ಒಂದು ಮನುಷ್ಯ ಅವ್ ಹುಟ್ಟಿ ಸಾಯುದ್ರ 1 ಗಿಡ ಹಚ್ಚೆ ಸಾಯ್ಬೇಕತ್ತ ಪದ್ಧತಿ ಐತಿ. ಒಂದು ಮನುಷ್ಯ ಹುಟ್ಟಿ ಸಾಯುದ್ರಾಗ ನೀ ಬೇಕಾದ ಹಚ್ಚು, 1 ಗಿಡ ಹಚ್ಚೆ ಸಾಯ್ಬೇಕು. ಪ್ರಕೃತಿ ನಾ ಒಂದು ಮಾತು ಹೇಳ್ತೀನಿ ಕೇಳಿ. ನಮಗೆ ಪ್ರಕೃತಿ ಅವಶ್ಯಕತೆ ಐತಿ. ನಮ್ಗೇನೈತಿ? ಪ್ರಕೃತಿ ಅವಶ್ಯಕತೆ ಐತಿ. ನಮಗೆ ಗಾಳಿ ಬೇಕು, ನಮಗೆ ನೀರು ಬೇಕು, ನಮಗೆ ಭೂಮಿ ಬೇಕು, ನಮಗೆ ನೆಲ ಬೇಕು, ನಮಗೆ ಮಳಿ ಬೇಕು, ನಮಗೆ ನೀರು ಬೇಕು, ಎಲ್ಲಾನು ನಮಗೆ ಬೇಕು. ಖರೆ ಪ್ರಕೃತಿಗೆ ನಾವು ಬೇಕು. ನೀ ಎದ್ರು ಬತ್ತು, ನೀ ಇರ್ಲೇನು ಬತ್ತು, ನಡೆದು ಬಿಡೋದು. ಗೊತ್ತಾಗ್ತದ? ಪ್ರಕೃತಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆದ್ರೆ ಪ್ರಕೃತಿ ಮಾತ್ರ ನಮಗೆ ಬೇಕು. ಪ್ರಕೃತಿ ಇಲ್ಲ ಅಂದ್ರೆ ನಾವು ಬದುಕಾಗಂಗಿಲ್ಲ. ಅದಕ್ಕೆ ಆ ಪ್ರಕೃತಿ ಉಳಿಸ್ಬೇಕು ನಮ್ಮ ಹಿಂದಿನ ಪೀಳಿಗೆಗೆ ಅಂದ್ರೆ ನಾವು 1 ಗಿಡ ಹಚ್ಚೆ ಸಾಯ್ಬೇಕು. ಏನಾಯ್ತು? ಮಳಿ ಬರ್ಬೇಕಂದ್ರೆ ಗಿಡ ಹಚ್ಬೇಕು, ವಿಚಾರ ಹುಟ್ಟಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ. ಆತ್ಮ ಮತ್ತು ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿಯುವ ವಿಚಾರ ನಮ್ಮಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ಏನಾಗಬೇಕು ಅಂತ ಕೇಳಿದ್ರೆ ಉತ್ತರ ವಿಚಾರ का हेतु.
यह विचार ईश्वर, वेद, गुरु और अपना अंतःकरण इन चारी की कृपा से हुए हैं. ಆರು ನಾನೆಂದು ವಿಚಾರಿಸು. ಈ ವಿಚಾರ ನಿನ್ನಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ವಿಷಮ ಸಂಸಾರವಿದನು. ಆತ್ಮ ಅನಾತ್ಮ ಅಂದ್ರೆ ಏನು ಅದೇ ಹೇಳಿದ್ರೆ ನಿಜಗುಂಟು. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಹಿಂಗ ಆತ್ಮ ಅನಾತ್ಮ ವಿಂಗಡಣೆ ಮಾಡೋದು. ಈ ವಿಚಾರ ನಮ್ಮಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ಹ್ಯಾಂಗೆ ಹುಟ್ಟತೈತಿ ಅಂತೇಳಿ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಕೇಳಿದ್ರೆ ಈಶ್ವರ, ವೇದ, ಗುರು, ತನ್ನ ಅಂತಃಕರಣ ಇವು ನಾಲ್ಕರ ಕೃಪೆ ಬೇಕು ನಮಗೆ. ಕೃಪಾ ಅಂದ್ರು ಒಂದೇ, ದಯಾ ಅಂದ್ರು ಒಂದೇ, ಆಶೀರ್ವಾದ ಅಂದ್ರು ಒಂದೇ, ಪ್ರಸಾದ ಅಂದ್ರು ಒಂದೇ. ಇವೆಲ್ಲ ಪರ್ಯಾಯ ಶಬ್ದಗಳು. ಏಕಾರ್ಥ ನಾನಾವಾಚಕ ಪರ್ಯಾಯ. ಯಥಾ ಘಟ ಕಲಶ ಕುಂಭವತ್. ಘಟ ಅಂದ್ರು ಒಂದೇ, ಕಲಶ ಅಂದ್ರು ಒಂದೇ, ಕುಂಭ ಅಂದ್ರು ಒಂದೇ. ದಯೆ ಅಂದ್ರು ಒಂದೇ, ಕರುಣೆ ಅಂದ್ರು ಒಂದೇ, ಪ್ರಸಾದ ಅಂದ್ರು ಒಂದೇ, ಆಶೀರ್ವಾದ ಅಂದ್ರು ಒಂದೇ. ಇವೆಲ್ಲ ಪರ್ಯಾಯ ಶಬ್ದಗಳು. ಕಿವಿಮ್ಯಾಗ ಬೀಳ್ಬೇಕು, ಬಿದ್ದದ್ ಮತ್ತೆ ಗಟ್ಟಿ ಹಾಕತ್ ಹೋಗ್ತೈತಿ. ಅದಕ್ಕೆ ಹೇಳ್ತಿರ್ತೀನಿ ನಾವು. ಏನಂತಾರವರು, ಈಶ್ವರ, ವೇದ, ಗುರು ಮತ್ತು ತನ್ನ ಅಂತಃಕರಣ ಈ ನಾಲ್ಕು ಕೃಪಾ ಇದ್ದಾಗ ಏನಾಕೈತಿಯಪ್ಪ ಅಂತ ಕೇಳಿದ್ರೆ ವಿಚಾರ ಅನ್ನೋದು ಹುಟ್ಟತೈತಿ. ಯಾವ ವಿಚಾರ? ಅಲ್ಲಿ ಮುಂದೆ ಹೇಳ್ತಾರವ್ರು. ವಿಚಾರ ಭಾಳ ಮಂದಿ ಭಾಳ ಥರ ಹುಟ್ಟತಾವ. ಟಿಪ್ಪಣಿ ಬಂದೈತಿ ನೋಡಿ. ಈಶ್ವರ ಕೃಪಾ ಎದಕ್ಕೆ ಅನ್ಬೇಕು, ವೇದ ಕೃಪಾ ಎದಕ್ಕೆ ಅನ್ಬೇಕು, ಗುರು ಕೃಪಾ ಎದಕ್ಕೆ ಅನ್ಬೇಕು. ಟಿಪ್ಪಣಿ ಸಂಖ್ಯೆ 22. सदगुरु आदिक ज्ञान सामग्री की प्राप्ति ईश्वर कृपा है. ಏನಂತಾರವರು? ಅದಕ್ಕಲ್ಲಿ ಬಸವಣ್ಣವರು ಹೇಳಿದ್ರು, ಏನಾದರೂ ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದು, ಆರು ನಾನೆಂದು ಸಾಧಿಸಲಾಗದು ಈಶ್ವರನ ಕೃಪೆ ಇಲ್ಲದವಗೆ. ಯಾರ ಮ್ಯಾಲ ಅದಕ್ಕಲೆ ನಿಜಗುಣ ಪ್ರಥಮ ಗ್ರಂಥ ಯಾವುದು? ಕೈವಲ್ಯ ಪದ್ಧತಿ. ಕೈವಲ್ಯ ಪದ್ಧತಿ ಒಳಗೆ ಎಷ್ಟು ಸ್ಥಳ ಅದಾವ? 5 ಸ್ಥಳಗಳು. 5 ಸ್ಥಳ ಒಳಗೆ ಮೊದಲನೇ ಸ್ಥಳ ಯಾವುದು? ಶಿವಕಾರುಣ್ಯ ಸ್ಥಳ. ಯಾಕೆ ಇಟ್ರವರು? ಅಲ್ಲೇ ಅದೇ ಉದ್ದೇಶ ಐತೆ. ಇಲ್ಲಿ ಮೊದಲ ಜೀವನಿಗೆ ಏನ್ ಬೇಕು? ಈಶ್ವರನ ಕೃಪೆ ಬೇಕು. ಗೊತ್ತಾಗ್ತದ? ಈಶ್ವರನ ಕೃಪಾ ಬೇಕು. ಸದ್ಗುರು ಆದಿಕ ಜ್ಞಾನ ಸಾಮಗ್ರಿ ಕಿ ಪ್ರಾಪ್ತಿ ಈಶ್ವರ ಕೃಪಾ ಹೈ. ಒಟ್ಟು ಈಶ್ವರ ಕೃಪಾ ಅಂದ್ರೆ ಏನ್ ತಿಳ್ಕೋರಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಿಗಬೇಕು. ಒಂದು ನಮಗ ಈ ವಿಚಾರ ಆತ್ಮ ಮತ್ತು ಅನಾತ್ಮ ಈ ಸಂಸಾರ ಅನ್ನೋದು ಹೇಸಿಗೆ ಐತಿ ಅನ್ನೋ ವಿಚಾರ ನಮಗ ವಯಸ್ಸನಾಗ ಹುಟ್ಟಬೇಕು. ಇದನ್ನ ಪಕ್ಕ ತಲೆ ಇಟ್ಕೋರಿ. ಯಾಕಪ್ಪ ಅಂದ್ರೆ ವಿಷ್ಣು ಭೋಗಪ್ರಿಯ, ಶಿವ ಅಭಿಷೇಕ ಪ್ರಿಯ, ಹೌದಲ್ಲ? ಗುರು ಸೇವಾ ಪ್ರಿಯ. ಈಗ 70-80 ವಯಸ್ಸಾದ್ಬೇಕು, ಏನು ಸಂಸಾರ ಸಾಕಪ್ಪ, ಏನು ಪರಮಾತ್ಮನ ಬಗ್ಗೆ ವಿಚಾರ ಮಾಡೋಣ ಅಂತೇಳಿ ಗುರುಗಳಂತೆ ಹೋದ್ರೆ ಏನು ಮಾಡೋದು? ಅವಾಗ ಕಿವಿ ಕೇಳ್ಸಂಗಿಲ್ಲ, ಕೂತ್ರಿ ಹೇಳಕ್ಕೆ ಬರಂಗಿಲ್ಲ, ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಹೇಳಿದ್ದು ಕೇಳ್ಸಂಗಿಲ್ಲ. ಕೇಳಿಸ್ತದ? ಇಲ್ಲ. ನೀ ಗುರುಗಳು ಸೇವೆ ಮಾಡೋದು ಬಿಟ್ಟು ಹೊಳೆ ಗುರುಗಳ ನಿನಗೆ ಸೇವೆ ಮಾಡೋದಾಕೈತಿ. ಹೌದಲ್ಲ? ಆಪ್ತ ಅಂಗ ಸ್ಥಾನ ಸದ್ಭಾವಗಳಿಂದ ಸೇವಾ ಮಾಡ್ಬೇಕು. ಸೇವಾ ಪ್ರಿಯ ನೋಡ. ವಿದ್ಯಾ ತೊಗೊಳಕ ಕಾರಣ ಏನು ಅಂತ ಕೇಳಿದ್ರೆ ವಿದ್ಯಾ ಕೊಟ್ಟು ವಿದ್ಯಾ ತಗೋಬೇಕು. ಗುರುವಿನ ವಿದ್ಯಾ. ವಿದ್ಯಾ ಅಂದ್ರೆ ವಿದ್ಯಾನಾಂ ಆತ್ಮವಿದ್ಯಾ ಬ್ರಹ್ಮ ವಿದ್ಯಾ. ಗುರುವಿನ ಕಡೆಯಿಂದ ನಾ ವಿದ್ಯಾ ಪ್ರಾಪ್ತಿ ಮಾಡ್ಕೋತೀನಿ ಅಂದ್ರೆ ಏನು ಮಾಡಬೇಕು ಅಂದ್ರೆ ಅವನಿಗೆ ನಿನ್ನಂತಕ್ಕೆ ಯಾವಾದರೆ ಒಂದು ವಿದ್ಯೆ ಇತ್ತು, ಅವನಿಗೆ ಬೇಕಾದದ್ದು ಅದನ್ನು ವಿದ್ಯಾ ಕೊಟ್ಟರೆ ವಿದ್ಯಾ ತಗೋ. ಒಂದು ಇಲ್ಲ, ನಿನ್ನಂತಕ್ಕೆ ಸಂಪತ್ತಿತ್ತು, ಜನಕ ರಾಜನಂತೆ ಇತ್ತಿದು ಸಂಪತ್ತಿತ್ತು, ಸಂಪತ್ತು ಕೊಟ್ಟಾದರೂ ಅವ್ರು ಗುರು ಗೃಹಸ್ಥರಾಗಿದ್ರು, ಬಡವರಾಗಿದ್ರು, ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ಅಂದ್ರೆ ಅವರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಸಹಾಯ ಮಾಡಿ ಅವ್ರಂತಕ್ಕೆ ವಿದ್ಯಾ ಪಡ್ಕೊ. 2 ಇಲ್ರಿ ನನಗಂತಕ್ಕೆ ವಿದ್ಯಾನೂ ಇಲ್ಲ, ನನ್ನಂತಕ್ಕೆ ರೊಕ್ಕನೂ ಇಲ್ಲ, ಮತ್ತು ಬ್ರಹ್ಮ ವಿದ್ಯಾ ಪಡ್ಕೋಬೇಕಾಗಿದೆ, ಹ್ಯಾಂಗ ಮಾಡ್ಬೇಕಂದ್ರೆ ಸೇವಯ. ಏನು ಮಾಡ್ಬೇಕು ನೀ? ಸೇವಯ. ಚತುರ್ಥೋ ನ ಉಪಲಬ್ಧತೆ. 4ನೇ ಉಪಾಯನೇ ಇಲ್ಲ ಬ್ರಹ್ಮಜ್ಞಾನ ಪಡ್ಕೊಳಕ್. ಇರೋದು 3 ಉಪಾಯ. ವಿದ್ಯಾ ಕೊಟ್ಟು ವಿದ್ಯಾತು, ನೀನು ಅಂತಕ್ಕೆ ಸಂಪತ್ತಿತ್ತು ಅಂದ್ರೆ ಕೊಟ್ಟು ಅವ್ರಂತಕ್ಕಿನ ವಿದ್ಯಾ ಪಡ್ಕೊ, ಇಲ್ಲಾದ್ರೆ ಸೇವಾ ಮಾಡು. ಚತುರ್ಥೋ ನ ಉಪಲಬ್ಧತೆ. 4ನೇ ಉಪಾಯವೇ ಇಲ್ಲ. ಹೀಗಾಗಿ ಈಶ್ವರನ ಕೃಪೆಯಿಂದ ನಮಗೆ ಮನುಷ್ಯನ ಶರೀರ ಏನೋ ಸಿಗುತ್ತು, ಈಶ್ವರನ ಕೃಪೆಯಿಂದ ಮನುಷ್ಯ ಜನ್ಮ ಏನೋ ಸಿಗುತ್ತು. ಆದ್ರೆ ಮನುಷ್ಯ ಜನ್ಮ ಸಿಕ್ಕಾಗ ಒಳ್ಳೆ ವಯಸ್ಸನಾಗಿ ವಿಚಾರ ಬರಬೇಕು. ವಯಸ್ಸನಾಗಿ ಬರ್ಬೇಕು. ಬೇಡ ಎಲ್ಲ ಅಯ್ಯೋ ಅದು ಕುಂಡ್ರು ಮಾರಿ ತಾಳಿ ಜೋತ್ ಬಿಟ್ಕೊಂಡು ಕುಂತು ಒಂದು ಮಾರಿ ನೋಡಿ ಹಂಗಿರ್ತಾವಲ್ಲ, ಸಂಸಾರ ಮಾಡಿ ಎಲ್ಲ ಹಿಂದಿದ ಹಿಪ್ಪಿ ಕೈ ಆಗಿರ್ತಾವ. ಒಟ್ಟ
ಹೌದಲ್ಲ, ನಿಂಬಿಕಾಯಿ ಹಿಂಡದ ಬಳಕೆ ಹಂಗೆ ಹಾಕೋದು, ಹಂಗೆ ಆದ ಬಳಕೆ ಏನು ಮಾಡೋದು ತೊಂದು. ಹೌದಲ್ಲ, ವಯಸ್ಸನಾಗ ವಿಚಾರ ಬರಬೇಕು, ಆಮೇಲೆ ವಿಚಾರ ಬಂತು, ವಯಸ್ಸು ಐತಿ, ಆಮೇಲೆ ಯೋಗ್ಯವಾದಂಥ ಗುರು ಸಿಗಬೇಕು. ಹೌದಲ್ಲ, ಜ್ಞಾನಹೀನ ಗುರುಂ ಪ್ರಾಪ್ಯ ಶಿಷ್ಯ ಜ್ಞಾನಂ ನ ಸಿದ್ಧತೆ. ಹಂಗೆ ಅಜ್ಞಾನಿ ಗುರುವಿಗೆ ನೀ ಶರಣಾಗತನಾದಪ್ಪ ಅಂದ್ರೆ ಏನಾಕದ, ಬಳ್ಳಿ ಗುರುಡರು ಕೂಡಿ ಹಳ್ಳ ಬಿದ್ದಂತೆ. ಹೌದಲ್ಲ, ಕೆಲಸ ಆಗಂಗಿಲ್ಲ ಅಲ್ಲಿ. ನೋಡಾಕ ಗುರು ಅದನವ, ಗುರು ಅನ್ನೋ ಪದಕ್ಕೆ ವಾಚ್ಯ ಅಲ್ಲ, ರಾಜ ಅಂತ ಹೆಸರು ಇಟ್ಕೊಂಡನ. ಕೆಲಸ ಏನು ಮಾಡ್ತಾನಂದ್ರೆ ಸಿದ್ಧಾರ್ಥ ಅಜ್ಜನ ಮುಂದೆ ದಿನ ಕೂತ್ ಭಿಕ್ಷಾ ಬೇಡ್ತಾನೆ. ರಾಜ ಅನ್ನೋ ಪದಕ್ಕೆ ಅರ್ಥ ಐತಿ ಅದು, ಹೆಸರಿಟ್ಟ ರಾಜ ಐತಿ. ಶಾಂತಾಬಾಯಿ ಅಂತ ಹೆಸರು ಇಟ್ಕೊಂಡಿರ್ತಾಳ, ಆಕಿ ಶಾಂತಿ ಇದ್ದು ಇಡೀ ಊರಾಗ ನೋಡಿಲ್ಲತ್ತ ಯಾರು. ಹೆಸರೇನೈತಿ? ಆಕಿ ಶಾಂತಿ ಇದ್ದದ್ದು ಇಡೀ ಊರಾಗಿನ ಮಂದಿನೇ ನೋಡಿಲ್ಲ. ಒಟ್ಟು ಗಲಿಬಿಲಿ ಗಲಿಬಿಲಿ, ಒಟ್ಟು ಎಲ್ಲರ ಜೋಡಿ ಜಗಳ. ಪದಕ್ಕೂ ಅರ್ಥಕ್ಕೂ ಸಾಮ್ಯ ಇರಬೇಕು, ಅರ್ಥಕ್ಕೂ ಮತ್ತು ಹೆಸರಿಗೂ ಅರ್ಥ ಇರಬೇಕು, ಒಂದು ಗಂಭೀರತಿರ್ಬೇಕು. ಹೀಗಾಗಿ ಗುರು ಹೆಂಗಿರ್ಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರಬೇಕು, ಅಂಥ ಗುರು ಸಿಗಬೇಕು. ಯಾಕಪ್ಪ ಅಂದ್ರೆ ಕೆಲವೊಬ್ರು ಗುರುಗಳು ಬಾರೋ ನಿನಗೆ ಬ್ರಹ್ಮ ವಿದ್ಯೆ ಕಲಿಸ್ತೀನಿ, ಅದನ್ನು ಕಲಿಸ್ತೀನಿ, ಇದನ್ನು ಕಲಿಸ್ತೀನಿ ಅಂತ ಹೇಳ್ತಾರ. ಅವ್ರದೆಲ್ಲ ಬಿಡ್ರಿ. ಸಿದ್ಧಾರೂಢರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಚಳಕಾಪುರದಾಗ ಅವ್ರ ಮನೆ ಗುರುಗಳು ಯಾರು? ವೀರಭದ್ರ ಸ್ವಾಮಿಗಳು. ಹೌದಲ್ಲ, ಇದು ಒಂದಾನೊಂದು ಸಮಯದಲ್ಲಿ ಇದೆಲ್ಲ ನಾಶ ಆಕೈತಿ. ಜಾತ ಶಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತ ಸಚ. ಹುಟ್ಟಿದೆಲ್ಲ ಸಾಯ್ತೈತಿ, ಹುಟ್ಟಿದ ಮನಿ ಬೀಳ್ತೈತಿ, ಕಟ್ಟಿದ ಮನಿ ಬೀಳ್ತೈತಿ. ಹೌದಲ್ಲ, ಕಟ್ಟಿದ ಮನಿ ಎಲ್ಲ ಬೀಳ್ತಾವ. ಅದಕ್ಕಾಗಿ ಏನಾಕೈತಪ್ಪ ಅಂದ್ರೆ ಈ ಭೂಮಿ ಹೋಗಿ ನೀರಾಗ ಹೋಗ್ತೈತಿ, ನೀರು ಹೋಗಿ ಬೆಂಕ್ಯಾಗ ಹೋಗ್ತೈತಿ, ಬೆಂಕಿ ಹೋಗಿ ಗಾಳ್ಯಾಗ ಹೋಗ್ತೈತಿ, ಗಾಳಿ ಹೋಗಿ ಆಕಾಶನಾಗ ಹೋಗ್ತೈತಿ ಅತ್ ನಿಂತ್ಬಿಟ್ರು. ಸಿದ್ಧಾರೂಢರಲ್ಲೇ ಕೂತಿದ್ರು. ಆಕಾಶ ಎಲ್ಲಿ ಹೋಗ್ತೈತಿ ಅಂತ ಕೇಳಿದ್ರು, ಬತ್ತಲ್ಲ ಪಂಚಾಯ್ತಿ. ಆಕಾಶ ಎಲ್ಲಿ ಹೋಗ್ತೈತಿ ಅಂದ್ರೆ ಪಂಚಾಯ್ತಿ ಬತ್ತ. ನಾ ಆಗಳ ಕತ್ಲೆಲ್ಲಿ ಹೋಯ್ತು ಅಂತ ಕೇಳಿದ್ ಏನು ಹೇಳಿದ್ರಿ? ಆಕಾಶ ಎಲ್ಲಿ ಹೋಗ್ತೈತ್ರಿ ಅಂತ ಕೇಳಿದ್ರೆ ಬತ್ ಪಂಚಾಯ್ತಿ ಅನ್ನೋ. ಆದ್ರೆ ವೀರಭದ್ರ ಸ್ವಾಮಿಗಳು ಯಥಾರ್ಥ ಇದ್ರು, ಒಪ್ಪಿಕೊಂಡ್ರು ಅವರು. ಇದಕ್ಕೆ ಉತ್ತರ ಕೊಡುವಂಥ ಸಾಮರ್ಥ್ಯ ನನ್ನಂತಕ್ಕಿಲ್ಲ ಸಿದ್ಧ. ಯಾಕಪ್ಪ ಅಂದ್ರೆ ಹಂಗೆ ಯಾರು ಒಪ್ಕೊಳ್ಳಂಗಿಲ್ಲ. ಅಜ್ಞಾನ ಒಪ್ಕೊಳ್ಳೋದು ಭಾಳ ಮುಖ್ಯ ಐತಿ. ನನಗಿದು ವಿಷಯ ಗೊತ್ತಿಲ್ಲ ಅಂತ ಯಾರು ಅನ್ನಂಗಿಲ್ಲ. ಎಲ್ಲ ಗೊತ್ತೈತಿ ನನಗಂತಾರವರು. ಎಲ್ಲ ಬಲ್ಲಮ ಇಲ್ಲ, ಎಲ್ಲ ಗೊತ್ತಿದ್ದವ್ ಜಗತ್ತಿನಾಗ ಯಾರೂ ಇಲ್ಲ. ಯಾರಾದ್ರೆ ಜಗತ್ತಿನಾಗ ಅಂತ ಶಂಕರಾಚಾರ್ಯರಿಗೆ ನಾ ಈಗ ಇಟ್ಟ ಕಲ್ತೀನಿ ಅಂದ್ರು ಅವರು. ಹೌದಲ್ಲ, ಅದಕ್ಕಾಗಿ ಯಾಕಪ್ಪ ಅಂದ್ರೆ ಕೆಲವೊಂದು ಸಲ ಎಲ್ಲ ನಾವು ನೋಡಿದೀವಿ ಕಣ್ಣಾರೆ. ಒಂದು ಕಡೆ ಹಿಂಗೆ ಶಾಸ್ತ್ರ ನಡೆದಾಗ ಶಿಷ್ಯರಿಗೆ ಶಾಸ್ತ್ರ ನಡೀತಿತ್ತು, ಯಾರಿಗೆ ಏನು ತಿಳಿದಿಲ್ಲ, ಬಂದು ಮುಂಜಾನೆ ಕೇಳ್ರತ್ತಿ ಅವ್ರು ಗುರುಗಳವರು. ಸುಮಾರು ಒಂದು 40 ವರ್ಷ 30 ವರ್ಷದ ಹಿಂದಿನ ಮಾತು. ನನಗೇನ ಹುಟ್ಟಿರಲ್ ಬಿಡು, ನಮ್ಮ ಗುರುಗಳೆಲ್ಲ ಹೇಳ್ತಿದ್ರು. ಅವಾಗ ಮುಂಜಾನೆ ಕೇಳಕ್ಕೆ ಬರ್ತಿರತ್ತ ಅಪ್ಪವ್ರ, ಹಿಂಗೆ ಅಂದ್ರೆ ಏನ್ರಿ ಅಂತ ಕೇಳೋರು. ಎಲ್ಲಿ ತಿಳಿದಿಲ್ಲ ನಿನಗೆ, 8ನೇ ಪುಟದಾಗ ತಿಳಿದಿಲ್ಲ ಅಂತ ಕೇಳೋರು ಅವ್ರು ಗುರುಗಳು. ಇಂಥದ್ದು 12ನೇ ಪುಟದಾಗ ಈ ವಿಷಯ ತಿಳಿದಿಲ್ರಿ ಅಪ್ಪವ್ರ ಹಿಂಗೆ ಅಂದಾಗ, ನೀನು ನಾಡಿದ್ದು ಒಂದು ಕೆಲಸ ಮಾಡು ಅಂದ್ರತ್ತವ್ರು. ನಿನಗೆ ಎಲ್ಲೆಲ್ಲಿ ತಿಳಿಯಂಗಿಲ್ಲ ನೋಡು, ನನಗೂ ಅಲ್ಲೆಲ್ಲೇ ತಿಳಿದಿಲ್ಲ ತಿಳ್ಕೊಂಬಿಡು, ನೀ ಕೇಳಕ್ಕೆ ಹೋಗ್ಬೇಡ ನನಗೆ ಅಂದ್ರತ್ತವ್ರು. ನಿನಗೆ ಎಲ್ಲೆಲ್ಲಿ ತಿಳಿಯಂಗಿಲ್ಲ ನೋಡು, ನನಗೂ ಅಲ್ಲೆಲ್ಲೇ ತಿಳಿದಿಲ್ಲ ತಿಳ್ಕೊಂಬಿಡು, ಹಿಂಗಾಗಿ ನೀ ನನಗೆ ಕೇಳಕ್ಕೆ ಹೋಗ್ಬಾಡತ್ತ ನಾನು. ಹಿಂಗೆ ಅಂಥ ಗುರುಗಳು ಅಂತ ಹೋದ್ರಿ ಅಂದ್ರೆ ಜ್ಞಾನ ಆಕೈತಿ. ಜ್ಞಾನಹೀನ ಗುರುಂ ಪ್ರಾಪ್ಯ ಶಿಷ್ಯ ಜ್ಞಾನಂನ ಸಿದ್ಧತೆ. ಹೀಗಾಗಿ ವೀರಭದ್ರ ಸ್ವಾಮಿಗಳು ಹೇಳಿದ್ರು, ಇದಕ್ಕೆ ನಿನಗೆ ಉತ್ತರ ಕೊಡ್ಬೇಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮಾತ್ರ ಸಾಧ್ಯ ಐತಪ್ಪ ಸಿದ್ಧ, ಅದು ನನ್ನ ಕಡೆಯಿಂದ ಆಗಂಗಿಲ್ಲ ಅಂದ ಬಳಕ ತತ್ಕ್ಷಣವೇ ಅವ್ರ ಮನೆ ಬಿಟ್ರು. ಹೀಗಾಗಿ ಅದು ಒಂದು ಈಶ್ವರ ಕೃಪಾನೇ. ಯೌವನ ಅವಸ್ಥೆ ಇರ್ಬೇಕು, ಯೌವನ ಅವಸ್ಥೆಯೊಳಗೆ ವಿಚಾರ ಹುಟ್ಟಬೇಕು, ವಿಚಾರ ಹುಟ್ಟಿದಾಗ ಯೋಗ್ಯವಾದಂಥ ಗುರು ಸಿಗಬೇಕು. ಹೌದಲ್ಲ, ಗುರು ಸಿಕ್ಕಾಗಾದ್ರೂ ಕೂಡ ಆರೋಗ್ಯ ಸರಿ ಇರಬೇಕು. ಯೌವನ ಅವಸ್ಥೆಗೆ ಏನು ರೋಗ ಇರಂಗಿಲ್ಲ, ಇರ್ತಾವ. ಆರೋಗ್ಯನೂ ಸರಿ ಇರಬೇಕು, ಮತ್ತು ವಿಶೇಷವಾಗಿ ಗುರುವಿನ ಕೃಪಾ ನಮ್ಮ ಮೇಲೆ ಆಗ್ತಿರ್ಬೇಕು, ಅವ್ರ ಆಶೀರ್ವಾದ ಆಗಬೇಕು. ಹೀಗಾಗಿ ಇದಕ್ಕೆ ಈಶ್ವರ ಕೃಪಾ ಅಂತಾರೆ. ಜ್ಞಾನದ ಸಾಮಗ್ರಿ. ಕೆಲವೊಂದು ಕಡೆ ಹೇಳೋರದಾರ, ಇರಾಕ್ ವ್ಯವಸ್ಥೆ ಇಲ್ಲ. ಕೆಲವೊಂದು ಕಡೆ ಇರಾಕ್ ವ್ಯವಸ್ಥೆ ಐತಿ, ಹೇಳೋರಿಲ್ಲ. ಭಾಳ ಮಜಾ ಐತಿ. ಇರಾಕು ವ್ಯವಸ್ಥೆ ಇರಬೇಕು, ಹೇಳೋರು ವ್ಯವಸ್ಥೆ ಇರಬೇಕು, ಶರೀರ ಸದೃಢವಾಗಿರ್ಬೇಕು, ಆರೋಗ್ಯವೂ ಇರಬೇಕು, ಶ್ರೋತ್ರಿ ಬ್ರಹ್ಮನಿಷ್ಠನೂ ಇರಬೇಕು. ಇಟ್ಟೆಲ್ಲ ಸಿಕ್ಕು ಅಂದ್ರೆ ಪರಮಾತ್ಮನ ಕೃಪಾ ನನ್ನ ಮ್ಯಾಗ ಭಾಳ ಆಗ್ಯದ ತಿಳ್ಕೊಂಬಿಡ್ಬೇಕು. ಈಗ ಆಶೀರ್ವಾದ ಮಾಡ್ತಾರೆ ಗೊತ್ತನು, ಗುರುಗಳು ಆಶೀರ್ವಾದ ಮಾಡ್ತಿರ್ತಾರೆ. ದೊಡ್ಡವ್ರು ಬತ್ತು ಸಣ್ಣವ್ರಿಗೆ ಬತ್ತು ಆಶೀರ್ವಾದ ಮಾಡ್ತಿರ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರ? ನಿನಗೆ ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳು ಆಗಲಿ, ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಆಗಲಿ, ಮನೆ ಇಲ್ದವ್ರಿಗೆ ಮದುವೆ ಆಗಲಿ, ಹೊಲ ಇಲ್ದವ್ರಿಗೆ ಹೊಲ ತೋಳಿ. ಇದನ್ನು ಆಶೀರ್ವಾದ ಮಾಡೋ ಗುರುನೇ ಅಲ್ಲ, ಇದನ್ನು ಪಕ್ಕ ತಲೆಗಿಟ್ಟವ್ರು. ಇದು ವೇದಾಂತ ಐತಿ. ಇದು
ಇದೆಲ್ಲ ಹೊರಗಿನ ನೀತಿ ವಾಕ್ಯಗಳಿಗೆ ನಡೆಯಂಗಿಲ್ಲ. ಮತ್ತೆ ಏನು ಆಶೀರ್ವಾದ ಮಾಡ್ಬೇಕು? ಯಾವ ಉದ್ದೇಶದಿಂದ ಈ ಭೂಮಿ ಮ್ಯಾಗ ನೀ ಬಂದಿದಿ ಆ ಉದ್ದೇಶ ಅತಿ ಬೇಗವಾಗಿ ನೀ ಈಡೇರಿಸುವ ಅಂತ ಆಶೀರ್ವಾದ ಮಾಡ್ಬೇಕು. ಅದು ನಿಜವಾದ ಗುರುವಿನ ಲಕ್ಷಣ. ಯಾಕೆ ಹುಟ್ಟಿದೀನಿ? ಯಾಕೆ ಹುಟ್ಟಿದಿ? ಏನು ವಚನ ಕೊಟ್ಟಿದಿ? ತಾಯಿ ಗರ್ಭದಳು ನಾನಿರ್ದ ವೇಳೆಯಲ್ಲಿ ಹೇದತಿ ಬಾಧೆಗೆ ಮನನೊಂದು ಪೆಸುತಿಹ ಪೇವಿನ ಬಿಟ್ಟೇತಕ್ಕಿಂತು ಪೊರೆ ಮೊಟ್ಟಿರುವೆ ನಾಹಿಷ ಮೀರದರೊಳಗೆ ಕಾಯಿಷ ವಿರೋಧಿ ಗುರು ಶಂಭೋಲಿಂಗನ ಒಲಿಸಿ ಮಾಯನ್ನು ಮೀರೆತ್ತಿ ಕೊಟ್ಟಿದೆಯಲ್ಲೋ ಭಾಷೆ. ಅದನ್ನ ಜಲ್ದಿ ಈಡೋರಿಸ್ಕೊಂಡು ಇದರಿಂದ ದಾಟ್ಗೋ. ಅತಿ ಶೀಘ್ರ ತಳುವುದೇ ಮಾಡ್ಬೋದಾಗೋದು ಭವಹರಣ. ಅಗದಿ ತಾಬುಡು ತೋಬುಡು ಮಾಡೋ ಕೆಲಸ ಯಾವ್ದಂದ್ರೆ ಮದ್ವೆ ಮಾಡ್ಕೊಳ್ಳೋದಲ್ಲ. ತಾಬುಡು ತೋಬುಡು ಕೆಲಸ ಏನು ಅಂದ್ರೆ ಮೊದಲು ಇದನ್ನ ದಾಟೋದು. ಆ ದಾಟುವಂತ ಸಲಕರಣೆ ನಿನಗೆಲ್ಲ ದೊರಕಲಿ. ಆದಷ್ಟು ಬೇಗ ನಿನ್ನ ಅಜ್ಞಾನವನ್ನ ಕಳ್ಕೊಂಡು ದೃಢ ಜ್ಞಾನ ಆಗಲಿ, ನೀನು ಜೀವನ್ ಮುಕ್ತನಾಗು ಅಂತೇಳಿ ಗುರುಗಳ ಆಶೀರ್ವಾದ ಮಾಡ್ಬೇಕು. ಹೊರತಾಗಿ ಹೆಂಡ್ರು ಮಕ್ಕಳು ಎಲ್ಲ ರದೆ ಮಾಡ್ಕೊಂಬಂದಾರ. ನಮ್ಮ ಅಜ್ಜ ಮುತ್ತಜ್ಜ ಅಪ್ಪ ಎಲ್ಲ ರದೆ ಮಾಡ್ಕೊಂಬಂದಾರ. ನೀನು ಅದ ಮಾಡತ್ತೇಳಿ ಮಾಡೋ ಆಶೀರ್ವಾದ ಅಲ್ಲದು. ಗುರ್ತಾತಲ್ಲ? ಹಿಂಗಾಗಿ ಗುರು ಅಂತ ಯಾರಿಗೆ ಕರಿಬೇಕಪ್ಪ ಅಂತ ಕೇಳಿದ್ರೆ ಹೇಳಿದ್ರು ಅವರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಿಗಬೇಕು, ಯೋಗ್ಯವಾದ ವಯಸ್ಸು ಸಿಗಬೇಕು, ಸ್ಥಾನ ಸಿಗಬೇಕು. ಇದೆಲ್ಲ ಸಿಕ್ಕಾಗ ನಮ್ಮ ಮ್ಯಾಗ ಈಶ್ವರನ ಕೃಪಾ ಭಾಳ ಆಗ್ಯದ ತಿಳ್ಕೊಂಡ್ಬಿಡ್ಬೇಕು. ಭಾಳ ಅಂದ್ರೆ ಭಾಳ. ಎರಡನೇದೇನು? ವೇದ ಕೃಪಾ. ವೇದ ಕೃಪಾ ಅಂದ್ರೆ ಏನಪ್ಪ? ವೇದ ಅಂದ್ರೆ ಜ್ಞಾನ. ಶಾಸ್ತ್ರ ಅರ್ಥಕ್ಕೆ ಧಾರಣಿಕಿ ಶಕ್ತಿ ವೇದ ಕೃಪಾ ಹೇ. ಹೇಳಿದ್ದ ಶಾಸ್ತ್ರ ಉಳ್ಕೊಳಕತ್ತು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ವೇದ ಕೃಪಾ ಅಂತ ತಿಳ್ಕೊಂಡ್ಬಿಡ್ಬೇಕು. ವಿಷಯಗಳು ತಿಳಿಯಾಕತ್ತು, ಅದು ಉಳ್ಕೊಳಕತ್ತು ಅಂದ್ರೆ ವೇದ ಕೃಪಾ ಅಂತ. ಸಿಟಿ ಬಸ್ಸಿನಂಗೆ ಆದ್ರೆ ಏನ ವೇದ ಕೃಪಾ ಆಗಿಲ್ಲ ತಿಳ್ಕೊಂಡ್ಬಿಡ್ಬೇಕು. ಸಿಟಿ ಬಸ್ ಗೊತ್ತಲ್ಲ, ಮುಂದಿನ ಬಾಗಿಲು ಏರೋದು, ಹಿಂದಿನ ಬಾಗಿಲು ಇಳಿಯೋದು, ಈಚೆ ಇಡು ಕಿವ್ಯಾಗಿಂದ ಹೋಗೋದು, ಈಚೆ ಇಡು ಕಿವ್ಯಾಗಿಂದ ಇಳಿಯೋದು. ಗೊತ್ತಾಗ್ಲಿಲ್ಲ? ಸಿಟಿ ಬಸ್ ಯಾವ ಬಾಗಿಲೇ ಏರ್ತಾರೆ? ಹಿಂದಿನ ಬಾಗಿಲೇ ಏರ್ತಾರೆ. ಮತ್ತೆ ಎಲ್ಲಿ ಇಳಿತಾರೆ? ಹಿಂದಿನ ಬಾಗಿಲಲ್ಲಿ ಏರ್ತಾರ, ಮುಂದಿನ ಬಾಗಿಲಲ್ಲಿ ಎಳಿತಾರೆ. ಹಂಗ ಈ ಕಿವ್ಯಾಗಿನಿಂದ ಹೋಗೋದು ಹೇಳುವಾಗ ಇಲ್ಲಿ ಎದ್ದು ಹೋಗುವಾಗ ಇಲ್ಲಿಂದ ಖಾಲಿ ಆಗಿಬಿಡೋದು. ಹಂಗಾದ್ರೆ ಏನ ವೇದ ಕೃಪಾ ಆಗಿಲ್ಲ ತಿಳ್ಕೊಂಡ್ಬಿಡೋದು. ಅದು ಉಳಿಬೇಕು. ಶಾಸ್ತ್ರ ಅವರ ಸ್ವ ಅನುಭವಕ್ಕೆ ಅನುಸಾರ ಯಥಾರ್ಥ ಉಪದೇಶ ಕಾ ಕರ್ನ ಗುರು ಕೃಪಾ ಹೇ. ಶಾಸ್ತ್ರ ಮತ್ತು ಸ್ವ ಅನುಭವ. ಶಾಸ್ತ್ರದ ಹಂಗೈತಿ ಹಂಗ ಹೇಳಿದ್ರೆ ತಿಳಿಯಂಗಿಲ್ಲ ಶಿಷ್ಯನಿಗೆ. ನಾವು ಲೌಕಿಕದಾಗ ಬಂದು ಅವನಿಗೆ ಹೂ ಅನಿಸ್ಬೇಕು, ತಿಳಿಸಬೇಕು. ಅನುಭವದಿಂದ ಹೇಳಿ ಕೊಟ್ಟಾಗ ಮಾತ್ರ ಏನಾಕೈತಿ? ತಿಳಿತೈತಿ. ಹಂಗ ಶಾಸ್ತ್ರ ಹೆಂಗೈತಿ ಹಂಗ ಹೇಳ್ದಪ್ಪ ಅಂದ್ರೆ ಗುರುಗಳೆಲ್ಲ ವಿದ್ವಾನ್ರದಾರ, ಪಂಡಿತರದಾರ. ಆದರೂ ಕೂಡ ಇನ್ನ ಅವ್ರ ಮನಸ್ಸಿಗೆ ಪ್ರೀತಿಗೆ ಪಾತ್ರನಾಗಿಲ್ಲ ಅಂತ ನೀವು ತಿಳ್ಕೊಬೇಕು. ತಮ್ಮ ಸ್ವಾನುಭವದಿಂದ ಅವ್ರು ಯಥಾರ್ಥವಾಗಿ ಉಪದೇಶ ಮಾಡಾಕತ್ರು ಅಂದ್ರೆ ನಮ್ಗೆ ಏನಾಗಿದೆ ತಿಳ್ಕೊಂಡ್ಬಿಡ್ಬೇಕು, ಗುರು ಕೃಪಾ ಆಗಿದೆ ಅಂತ ತಿಳ್ಕೊಬೇಕು. ಎಲ್ಲಕ್ಕಿಂತ ಮುಖ್ಯ ಗುರು ಕೃಪಾ ಐತಿ. ಈಶ್ವರ ಕೃಪಾಕ್ಕಿಂತಲೂ ವೇದ ಕೃಪಾಕ್ಕಿಂತಲೂ ಗುರು ಕೃಪಾ ಭಾಳ ಮುಖ್ಯ ಐತಿ. ಸಿದ್ದಾವಡಪ್ಪ ಅವ್ರು ಇಲ್ಲಿ ಶಾಸ್ತ್ರ ಹೇಳೋ ಟೈಮ್ನಾಗ ಒಂದು ಮುದುಕಿತ್ತು. ಆಕಿ ಓದಾಕ ಬರಿತಿರ್ಲಿಲ್ಲ, ಬರ್ಯಾಕೆ ಬರ್ತಿರ್ಲಿಲ್ಲ. ಓದಾಕು ಬರ್ತಿರ್ಲಿಲ್ಲ, ಬರ್ಯಾಕು ಬರ್ತಿರ್ಲಿಲ್ಲ. ಯಪ್ಪ ನಾನು ಶಾಸ್ತ್ರ ಕಲಿಬೇಕಂತ ಭಾಳ ಆಸೆ ಐತಿ, ಖರೆ ನನಗೆ ಓದಾಕು ಬರಂಗಿಲ್ಲ, ಬರ್ಯಾಕು ಬರಂಗಿಲ್ಲ, ಹ್ಯಾಂಗೋ ಯಪ್ಪ ಅಂತ ಕೇಳೋಲೈತಿ. ಬೇ ಮುದುಕಿ, ನೀ ಒಂದು ಕೆಲಸ ಮಾಡು, ನಾಯ್ಡು ಓದಾಕ ಬರ್ಯಾಕೆ ಬರಬೇಡ, ರಾತ್ರಿ ಮಾಡಿ ಅನ್ ಮುಕೋತಿಲ್ಲ, ಎದಿ ಮ್ಯಾಲ ನಿಜೂನು ಗ್ರಂಥ ಇಟ್ಕೊಂಡು ಮುಕೋತ್ ಬಾನಿ ಅಂದ್ರೆ ಅದು ಏನು ಮಾಡು? ಎದಿ ಮ್ಯಾಲ ನಿಜೂನು ಗ್ರಂಥ ಇಟ್ಕೊಂಡು ದಿನ ಮುಕೋತ ಬಾ. ಹಂಗೆ ಸ್ವಲ್ಪ ದಿವಸ ಇಟ್ಕೊಂಡು ಮುಕೊಂಡ್ಲಂತ. ಹಿಂಗೆ ಇವ್ರು ಶಿವಪುತ್ರಪ್ಪ ಅವರು, ಕಬೀರ್ದಾಸರು, ಅವರು ಇವ್ರು ಎಲ್ಲರೂ ಕೂಡ ಶಾಸ್ತ್ರ ಅದು ನುಡಿ ಪದ್ಯ ಹಾಡುವಾಗ ತಪ್ಪವ್ರತ್ತ, ಆಟಗಳೇ ಅಲ್ಲಾಕ ತಪ್ಪಾಕತ್ತೀರಿ ಅನ್ನಕೈತ ಮುದುಕಿ. ಅದು ಹಂಗಲ್ಲ ಹಿಂಗೈತಿ ಅನ್ನಕೈತ. ಎದ್ರದಿದು ಗುರು ಕೃಪಾ. ಓದಿಲ್ಲ ಬರೆದಿಲ್ಲ ಏನೂ ಇಲ್ಲ, ಹಿಂಗ ಬೈತಿಳತ್ತ ಮುದುಕಿ ಭಾಳ ಬೆರಕಿತ್ತದು. ಅದು ಹಂಗಲ್ರು, ಹಿಂಗೆ ಹಾಡ್ಬೇಕು ಓದ್ತಳಿ ಹೇಳ್ತಿಳತ್ತಕಿ. ಆಕಿ ಬೈಪಟ್ಟು ಮಾಡಿಲ್ಲ, ಓದಿಲ್ಲ ಬರೆದಿಲ್ಲ ಏನೂ ಇಲ್ಲ, ಬರೀ ಎದಿ ಮ್ಯಾಗ ಇಟ್ಕೊಂಡು ಮಕ್ಕೊಳ್ಳೋದ್ರಿ ಅನ್ನು. ಅದಕ್ಕೆ ಗುರು ಕೃಪಾ ಅಂತಾರ. ಯಾವ ಕೃಪಾ ಇಲ್ಲಂದ್ರೂ ನಡೀತೈತಿ. ಯಾಕಪ್ಪ ಅಂದ್ರೆ ಸಾಕ್ಷಾತ್ ಭರ್ಗೋ ನರಾಕೃತಿ. ಅಲ್ಲಿ ಗುರುವಿನ ಸನ್ನಿಧಿ ಆಗಿದ್ದೆಪ್ಪ ಅಂದ್ರೆ ನಿನಗೆ ಈಶ್ವರ ಕೃಪಾನೂ ಆದಂಗ, ವೇದ ಕೃಪಾನೂ ಆದಂಗ, ಗುರು ಕೃಪಾನೂ ಆದಂಗ. ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅದಕ್ಕಲ್ಲಿ ಹೇಳ್ಯಾರವರು, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು. ಗೊತ್ತಾಗ್ತದ? ಅದಕ್ಕಲ್ಲಿ ಹೇಳೋರು, ಗುರುಂ ಹುಂ ಕೃತ್ಯ ತೂಂ ಕೃತ್ಯ. ಬಂದ ಬರೀ ಹಿಂಗ ಅಂದ್ರೆ ಏನಾಕ್ಯಪ್ಪ ಅಂದ್ರೆ ನೀ ಸ್ಮಶಾನದಾಗಿರ್ತಕ್ಕಂಥ ಜಾಲಿ ಮರಾಗಿ ಹುಡ್ತಿ. ಪ್ರಮಾಣ ಐತಿ ಅದಕ್ಕೆ, ಚಂದ್ರಾಗಮನ ಪ್ರಮಾಣ.
ಪೂಮ್ ಕೃತ್ಯ ತೂಮ್ ಕೃತ್ಯ ಬರೀ ಇಟ್ಟ ಆತ ಒಂಟ ಅಕ್ಷರದಲ್ಲಿ ಬರೀ ಹಿಂಗ ಅಂದೆ ಅಂದ್ರೆ ಗಿಡ ಆಗಿ ಹುಡ್ತೇತಂದ್ರೆ ಅವರು ಗಿಡ ಆಗಿ ಹುಡ್ತಿ ಅಂದ್ರೆ ಸುಮ್ಮನೆ ದೇವಸ್ಥಾನ ಮುಂದೆ ಹಳ್ಳಿ ಗಿಡ ಹುಡ್ತೀನಿ ಯಾರು ಕುಂಟೈತಿ ಹಿಂಗೂ ಅಲ್ಲ. ಸ್ಮಶಾನದಾಗ ಕಾಗಿ ಕುಂಟ್ರು ಜಾಲಿ ಗಿಡ ಹುಡ್ತೇತ. ಮತ್ತೊಬ್ರು ಬಂದು ಮನುಷ್ಯರು ಕುಂಡ್ರಾಕ ಸಾಧ್ಯನೇ ಇಲ್ಲ. ಕೂತ್ರ ಕಾಗಿನೇ ಕುಂಡ್ರಬೇಕಲ್ಲ, ಸ್ಮಶಾನದಾಗ ಏನಿರ್ತಾವಲ್ಲಿ. ಅದಕ್ಕೆ ದೇವ್ರಕ್ಕಿಂತಲೂ ಗುರುವಿಗೆ ಹೆಚ್ಚಿನ ಸ್ಥಾನ ಐತಿ. ದೇವ್ರು ಎಲ್ಲಾನು ಕೊಡ್ಬೋದು, ಜ್ಞಾನ ಕೊಡಕ್ಕೆ ಸಾಧ್ಯ ಇಲ್ಲ. ಗುರು ಎಲ್ಲಾನು ಕೊಡ್ಬೋದು, ಜ್ಞಾನೂ ಕೊಡ್ಬೋದು. ಗುರ್ತಾತು? ನಿನಗೆ ಎಲ್ಲ ಅಷ್ಟ ಐಶ್ವರ್ಯ ಭಾಗ್ಯಗಳನ್ನು ಕೊಡ್ಬೋದು, ಜ್ಞಾನನೂ ಕೊಡ್ಬೋದು. ಆದ್ರೆ ನೀವೇ ವಿಚಾರ ಮಾಡ್ರಿ, ಈಶ್ವರ ದೊಡ್ಡವನು ಗುರು ದೊಡ್ಡವನು. ಈ ಪರಮಾತ್ಮ ಎಲ್ಲಾನು ಕೊಡ್ತಾನ, ಜ್ಞಾನ ಕೊಡ್ತಾನೇನು? ಅಕಸ್ಮಾತ್ ಜ್ಞಾನ ಕೊಟ್ಟಿದ್ದಪ್ಪ ಅಂದ್ರೆ ನಾಮದೇವಗ ಗುರುವಿನಂತೆ ಹೋಗ್ನಿ, ನಾಮ್ಯಾ ಕಚ್ಚಾ ಹೇರೆ ಕಚ್ಚಾ ಅಜುನ್ ಝಾಲ ನೈ ಪಕ್ಕ ಅಂದ್ರವ್ರು. ನಾಮೆ ಹಂಗದನ, ಇನ್ನ ಹಸಿ ಗಡಿಗೆ ಐತಿದ್ದು ಸುಟ್ಟಿಲ್ಲ. ಸುಟ್ಟು ಬಂದು ಪಾಂಡಂಗನಂತಾಗ ಬಂದ ಗೋರಾ ಕುಂಬಾರ ಹೇಳಿದ ಕರೆನೇ ಐತಿವ ನಾಮದೇವ, ನಿಂದು ಗಡಿಗೆ ಇನ್ನ ಸುಟ್ಟಿಲ್ಲ ಅನ್ನೋ. ಅಲ್ಲಪ್ಪ, ಪರಮಾತ್ಮನ ನನ್ನ ಮುಂದೆ ಪ್ರತ್ಯಕ್ಷ ಅದಾನ. ನಾ ಊಟ ಮಾಡಿಸಿದ್ ಮಾಡ್ತಾನ, ನಾ ಕರೆದಾಗ ಓಡಿ ಬರ್ತಾನ. ಪಾಂಡುರಂಗನೇ ನನ್ನ ಹಂತಕ್ಕೆ ಓಡಿ ಬರ್ತಾನಂದ್ರ ಜಗತ್ತಿನಾಗ ಎಲ್ಲಾರ್ಕಿಂತಲೂ ನಾ ಹೆಚ್ಚು ಏನು ಅವ್ರು ಹೆಚ್ಚು ಅಂದ ಬಳಕ ಅವಾಗ ಪಾಂಡುರಂಗ ಹೇಳ್ತಾನ, ನಿನ್ನ ಕಣ್ಣಿಗೆ ನೀ ಶರೀರ ಕಾಣಕತ್ತಲ್ಲ, ಇದೆಲ್ಲ ಸುಳ್ಳು ಐತಿ. ಇದೆಲ್ಲ ಹಂಗೈತಿದು ಸುಳ್ಳು ಐತಿ. ಅಕಸ್ಮಾತ್ ನನಗೆ ನೋಡಿದ್ರೆ ನಿನಗೆ ಉದ್ಧಾರ ಆದಿ ಅಂತ ತಿಳ್ಕೊನಿ. ಹಂಗಿತ್ತಪ್ಪ ಅಂದ್ರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತಾನೇ ಹೇಳ್ತಿರ್ಲಿಲ್ಲ, ಜ್ಞಾನೋಪದೇಶನೇ ಮಾಡ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಯದೃಶ್ಯಂ ತನ್ನಷ್ಟಂ, ನೋಡಿದ್ದೆಲ್ಲ ಸುಳ್ಳೈತಿ. ಗೋರಾ ಕುಂಬಾರನ್ ಹೇಳನಲ್ಲ, ನೀನ ಹಸಿ ಇದಿ ಸುಟ್ಟಿಲತಿ ಅಂತ ಹೇಳನಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿನ್ನ ಹಂತಕಿನ ಅಜ್ಞಾನ ಐತಿ, ಜ್ಞಾನ ಆಗಿಲ್ಲ. ಅದನ್ನ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಖೇಚೋರು ವಿಟಬ ಅನ್ನುವಂತಕ್ಕೆ ಹೋಗಿ ಜ್ಞಾನವನ್ನ ಪಡ್ಕೋ. ಹೀಗಾಗಿ ಪರಮಾತ್ಮ ನಿನಗೆ ಸಂಸಾರಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಒದಗಿಸಿಕೊಡ್ತಾನೆ. ಆದ್ರೆ ನಿನ್ನ ಅಜ್ಞಾನ ಮಾತ್ರ ಎಂದೂ ಕಳ್ಯಾಕ ಸಾಧ್ಯ ಇಲ್ಲ. ಆದ್ರೆ ಗುರು ನಿನಗೆ ಎರಡೂ ನೋಡ್ಕೊತಾನ. ಎರಡೂ ಅಂದ್ರೆ ನಿನಗೆ ಸಂಸಾರಕ್ಕೆ ಬೇಕಾದದ್ದು ಮಕ್ಕಳನ್ನೂ ಕೊಡ್ತಾನೆ, ಹೆಂಡತಿನೂ ಕೊಡ್ತಾನೆ, ನಿನ್ನ ರೋಗವೂ ಕಳೀತಾನೆ. ಆಮೇಲೆ ನಿನಗೆ ನೀ ಬೇಕಂದ್ರೆ ನಿನಗೆ ಜ್ಞಾನನೂ ಕೊಡ್ತಾನೆ. ಒಂದು ತೊಂದ್ರೆ ಒಂದು ಪ್ರಿಯ ತರಲ್ಲ, ಎಲ್ಲಾರು ಅಲ್ಲೇ ಹೋಗ್ತಾರಲ್ಲ. ಇಲ್ಲಿ ಡಬಲ್ ಧಮಾಕ ಐತಿ ಗುರುವಿನಂತಕ್ಕೆ, ಅಲ್ಲಿ ಸಿಂಗಲ್ ಅಟ್ಟ. ಹೀಗಾಗಿ ನಿನಗೆ ಈಶ್ವರ ಕೃಪಾಲಂದ್ರೂ ನಡಿತೈತಿ, ವೇದ ಕೃಪಾಲು ನಡಿತೈತಿ, ಗುರು ಕೃಪಾ ಅನ್ನೋದು ಭಾಳ ಮುಖ್ಯ ಐತಿ. ಹೌದಲ್ಲ? ನಿಜಗುಂಡ್ರ ಪದ್ಯದಾಗ ಪ್ರತಿ ಪದ್ಯದಾಗ ಗುರುವಿನ ಬಿಟ್ಟರೆ ಮತ್ತೊಂದು ಏನೂ ತೊಂದೇ ಇಲ್ಲ ಅವರು. ಬರೀ ಗುರು 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 ಅಟ್ ಪವರ್ ಐತದ. ಆ ಗುರು ಅನ್ನೋ ಪದದಾಗ ನೆಟ್ ಐತದ. ನಾಲ್ಕನೇದ್ದು, शास्त्र गुरु के वचन अनुसार साधनों का संपादन करना अपने अंतःकरण के कृपा है. ಶಾಸ್ತ್ರ ಗುರು ಕೆ ವಚನ ಅನುಸಾರ, ಗುರುಗಳು ಹ್ಯಾಂಗೆ ಹೇಳ್ತಾರ, ಶಾಸ್ತ್ರ ಹ್ಯಾಂಗೆ ಹೇಳ್ತೈತಿ, ಅವ್ರ ಪ್ರಕಾರವಾಗಿ ನೀನು ನಡ್ಕೊಂಡು ಅವ್ರ ಪ್ರಕಾರವಾಗಿ ನಿನ್ನ ಮನಸ್ಸನ್ನ ಇಟ್ಕೊಂಡಿ ಅಂದ್ರೆ ಏನಾಕೈತಿಯಪ್ಪ ಅಂತ ಕೇಳಿದ್ರೆ, ಶಾಸ್ತ್ರ ಹೇಳ್ದಂಗೆ ನಿನ್ನ ಮನಸ್ಸು ಕೇಳಾಕತ್ತು, ಗುರು ಹೇಳ್ದಂಗೆ ನಿನ್ನ ಮನಸ್ಸು ಕೇಳಾಕತ್ತು, ಅವ್ರ ವಚನವನ್ನ ಪಾಲನೆ ಮಾಡುವಂಥ ಸಹನತಾ ನಿನ್ನ ಅಂತ್ಯಕ್ಕೆ ಬತ್ತು ಅಂದ್ರೆ ನಿನ್ನ ಅಂತಃಕರಣ ಕೃಪಾ ನಿನಗೆ ಆಗ್ಯದ ಅಂತ ತಿಳ್ಕೊಬೇಕು. ಹಂಗೆ ಹೇಳ್ತಾರೆ ಬಿಡಪ್ಪ ಶಾಸ್ತ್ರ, ಅವ್ರೇನು ಮಾಡ್ತಿ ಅದೇನೋ ಅಂತಾರಲ್ಲ, ಗೋಶಾಳದಾಗ ಮಣ್ಣು ಮಾಡಕ್ಕೆ ಹೋಗಿರ್ತಾರೆ ಸ್ಮಶಾನಕ್ಕೆ. ಎಲ್ಲರೂ ಮಣ್ಣು ಮಾಡಕ್ಕೆ ಹೋಗಿರ್ತಾರೆ. ಹೋದಾಗ ಮಾತಾಡ್ತಿರ್ತಾರೆ ಎಲ್ಲರೂ ಕೂತು, ಅಲ್ಲೊಂದು 4 ಮಂದಿ, ಅಲ್ಲೊಂದು 4 ಮಂದಿ, ಅಲ್ಲೊಂದು 4 ಮಂದಿ ಕೂತು ಮಾತಾಡ್ತಿರ್ತಾರೆ. ಏನೆಲ್ಲ ಮಾಡಿದ್ರು ಸುಳ್ಳು ಐತ್ರಿ, ಏನೆಲ್ಲ ಮಾಡಿದ್ರು ಎಲ್ಲ ಸುಳ್ಳು ಐತಿ. ನಮ್ಮ ಖರೆ ಮನೆ ಅಂದ್ರೆ ಇದೆ, ನಮ್ಮ ಖರೆ ಮನೆ ಅಂದ್ರೆ ಯಾವುದು ಇದೆ, ಅದೆಲ್ಲ ಸುಳ್ಳು ಐತಿ. ಎಷ್ಟು ಬೇಕಾದಟ್ಟು ಏನು ಬೇಕಾದಟ್ಟು ಜಿಗದಾಡಿದ್ರು ಕಡೆಗೆ ನಮ್ಮ ಸ್ಟಾಪ್ ಫುಲ್ ಸ್ಟಾಪ್ ಎಲ್ಲಪ್ಪ ಅಂದ್ರೆ ಇಲ್ಲೇ ಆಗೋದೈತಿ ಅಂತ ಮಾತಾಡ್ತಾರೆ. ಮಣ್ಣಾತು, ಮ್ಯಾಗ ನಿತ್ರು, ಮುಚ್ಚಿದ್ರು, ಎಲ್ಲ ಮುಗೀತು. ನಡ್ರಿ ಸತ್ತವ್ರ ಜೋಡಿ ಇಲ್ಲೇ ಸಾಯ್ದಿರ್ತೈತಿ ಅಂತಾರೆ. ಮತ್ತೆ ನೋಡ್ಬೇಕು ಖರೆ ಆಟ ನಿಂತಕ್ಕೆ ತಾಕತ್ತಿತ್ತಂದ್ರೆ ಕುಂಡ್ರಬೇಕು ನೋಡೋನಲ್ಲಿ. ಹಂಗೆ ಆಗಬಾರ್ದು. ಅಂದಾಗ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ ಹೇಳ್ಯಾರಲ್ಲ. ಹಂಗ ಗುರುಗಳು ಮತ್ತು ಶಾಸ್ತ್ರವು ಹೇಳಿದಂತೆ ನಿನ್ನ ಮನಸ್ಸಿನೊಳಗೆ ಇಳಿದು ನೀ ನಡ್ಕೊಳಕತ್ತೀಯಪ್ಪ ಅಂದ್ರೆ ನಿನ್ನ ಮ್ಯಾಗ ಅಂತಃಕರಣ ಕೃಪಾ ಆಗ್ಯದ ಅಂತ ತಿಳ್ಕೊಬೇಕು. ಒಟ್ಟು ಹೇಳ್ದಂಗೆ ಆತ ಇಲ್ಲಿ ಕೃಪಾಗಳು 4 ಹೇಳ್ದಂಗೆ ಆತ. ಒಂದೊಂದು ಹೇಳ್ರಿ, ಇದ್ರಾಗ ಇನ್ನೊಂದು ಸ್ವಲ್ಪ ವಿಶೇಷ ಐತಿ, ಅದಕ್ಕೆ ಹೇಳ್ಬೇಕಂತೇಳಿ. ಮೊದಲನೇದು ಈಶ್ವರ ಕೃಪಾ, ಎರಡನೇದು ವೇದ ಕೃಪಾ, ಮೂರನೇದು ಗುರು ಕೃಪಾ, 4ನೇದು ಅಂತಃಕರಣ ಕೃಪಾ. ಅಂತಃಕರಣವನ್ನು ಬಿಡ್ರಿ, ಇನ್ನು ಮ್ಯಾಗ ಉಳಿದು ಅಟ್ಟು 3 ಉಳಿದು: ಈಶ್ವರ ಕೃಪಾ,
ವೇದ ಕೃಪಾ ಗುರು ಕೃಪಾ ಇವು ಮೂರಕ್ಕೆ ಏನು ಅನ್ಬೇಕು ಅಂದ್ರೆ ಈಗ ಜ್ಞಾನ ಆಗ್ತದ. ಲಕ್ಷ ಕೊಡ್ರಿ. ರೊಟ್ಟಿ ಹಾಕೈತಿ, ಹೆಣ್ಮಕ್ಳು ರೊಟ್ಟಿ ಮಾಡ್ತಾರೆ ಮನ್ಯಾಗ, ರೊಟ್ಟಿ ಹಾಕೈತಿ. ರೊಟ್ಟಿ ಯಾರು ಮಾಡ್ತಾರ? ಹೆಣ್ಮಗಳು ಮಾಡ್ತಾರೆ. ರೊಟ್ಟಿ ಎಲ್ಲಿ ಐತಿ? ಅದು ಹಿಟ್ಟಿನೊಳಗೈತಿ. ಹಿಟ್ಟಿಗೆ ಬಿಟ್ಟು ರೊಟ್ಟಿ ಐತೆ ಇಲ್ಲ. ನಾನು ಹಿಟ್ಟು ನನಗೆ ಕೂಡ ಒಂದು ರೊಟ್ಟಿ ಉಳಿತೈತಿ ಅಲ್ಲಿ. ರೊಟ್ಟಿಗೆ ಹಿಟ್ಟು ಉಪಾದಾನ ಕಾರಣ. ಯಾವ ಕಾರಣ? ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಏನ್ರಿ? ಉಪಾದಾನ ಕಾರಣ ಅಂದ್ರೆ ಏನ್ರಿ ಅಂದ್ರೆ ಕಾರ್ಯದ ಇರುವಿಕೆ ಎಲ್ಲಿ ಇರುತ್ತದೆಯೋ, ಜಾಕೆ ಸ್ವರೂಪಮೇ ಕಾರ್ಯಕಿ ಸ್ಥಿತಿ ಹೂವೆ ಸ್ವ ಉಪಾದಾನ ಕಾರಣ ಕೈ. ಕಾರ್ಯದ ಇರುವಿಕೆ ಎಲ್ಲಿ ಇರ್ತೈತಿ? ರೊಟ್ಟಿ ಇರುವಿಕೆ ಎಲ್ಲೈತಿ? ಹಿಟ್ಟಿನಲ್ಲಿ ಐತಿ. ಮೊಸರಿನ ಇರುವಿಕೆ ಎಲ್ಲೈತಿ? ಹಾಲಿನಲ್ಲಿ ಐತಿ. ಆಭರಣಗಳ ಇರುವಿಕೆ ಎಲ್ಲೈತಿ? ಬಂಗಾರದಲ್ಲಿ ಐತಿ. ಬಂಗಾರಕ್ಕನ್ನು ಉಪಾದಾನ ಕಾರಣ, ಹಿಟ್ಟಿಗನ್ನು ಉಪಾದಾನ ಕಾರಣ, ಹಾಲಿಗನ್ನು ಉಪಾದಾನ ಕಾರಣ. ಕಾರ್ಯದ ಇರುವಿಕೆ ಎಲ್ಲಿ ಇರ್ತೈತಲ್ಲ ಅದಕ್ಕೆ ಉಪಾದಾನ ಕಾರಣ ಅಂತ ಕರಿಬೇಕು. ಹೌದಾ? ಅಂದ್ರೆ ಕಾರ್ಯ ಅಂದ್ರೆ ಎದಕ್ಕೆ ಲಕ್ಷ ಕೊಡ್ರೆ, ಕಾರ್ಯ ಅಂತ ಎದಕ್ಕೆ ಅನ್ಬೇಕು? ಉತ್ಪನ್ನ ಹೋವೆ ಸೊ ಕಾರ್ಯಕೈ. ಯಾವಾಗ ಹುಟ್ಟುತ್ತದ ಅದಕ್ಕೆ ಕಾರ್ಯ ಅನ್ಬೇಕು. ರೊಟ್ಟಿ ಹುಟ್ಟೈತಿ, ಮೊಸರು ಹುಟ್ಟೈತಿ, ಆಭರಣ ಹುಟ್ಟ್ಯಾವ, ಇವೆಲ್ಲ ಕಾರ್ಯ. ಜಗತ್ ಹುಟ್ಟೈತಿ, ಅದು ಕಾರ್ಯ. ಘಟ ಹುಟ್ಟೈತಿ, ಅದು ಕಾರ್ಯ. ಮೈಕ್ ಹುಟ್ಟೈತಿ, ಅದು ಕಾರ್ಯ. ಪ್ಯಾನ್ ಹುಟ್ಟೈತಿ, ಅದು ಕಾರ್ಯ. ಜಗತ್ತಿನಾಗ ಎಲ್ಲ ಯಾವ್ಯಾವ ಹುಟ್ಟ್ಯಾವಲ್ಲ ಅವಕ್ಕೆಲ್ಲ ಕಾರ್ಯ. ಗೊತ್ತಾತ? ಆಮೇಲೆ ಶಾಸ್ತ್ರ ಮತ್ತು ಗುರುಗಳ ಕೃಪೆಯಿಂದ ಆಶೀರ್ವಾದದಿಂದ ನಿನಗೇನಾತು? ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನೋದಯ ಆತು. ಮೊದಲೆತ್ತೇನು ಇಲ್ಲ. ಈಗ ಜ್ಞಾನ ಆತೋ ಇಲ್ಲೋ? ಆತು. ಹುಟ್ಟುತ್ತೋ ಇಲ್ಲೋ? ಜ್ಞಾನ ಹುಡ್ತು. ಹುಟ್ಟ್ಯದ ಅನ್ಬೇಕು. ಅದಕ್ಕೆ ಏನನ್ಬೇಕು? ಏನು ಹೇಳಿ ನಾ ಇಡ್ತಾನೆ ಹುಟ್ಟಿದಕ್ಕೆಲ್ಲ ಏನನ್ಬೇಕಂತೇಳಿ? ಕಾರ್ಯ ಅನ್ಬೇಕು. ಗುರ್ತಾಗತ್ತದ? ಹುಟ್ಟಿದಕ್ಕೆಲ್ಲ ಏನನ್ಬೇಕು? ಕಾರ್ಯ ಅನ್ಬೇಕು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಮಗೆ ಹುಟ್ಟ್ಯದ ಅಂದ ಬಳಕ ಅದು ಕಾರ್ಯ ಆತು. ಅದಕ್ಕೆ ಯಾರು ಹುಟ್ಟಿಸ್ರು, ಎಲ್ಲಿ ಹುಡ್ತು ಅನ್ನೋದು ಬೇಕು. ರೊಟ್ಟಿ ಎಲ್ಲಿ ಹುಡ್ತು? ಹಿಟ್ನಾಗ ಹುಡ್ತು. ಯಾರು ಹುಟ್ಟಿಸ್ರು? ಹೆಣ್ಮಗಳು ಹುಟ್ಟಿಸ್ರು. ಗುರ್ತಾತಲ್ಲ? ರೊಟ್ಟಿಗೆ ಉಪಾದಾನ ಕಾರಣ ಅನ್ಬೇಕು ಹಿಟ್ಟಿಗೆ, ಹೆಣ್ಮಗಳಿಗೆ ಅನ್ಬೇಕು ನಿಮಿತ್ತ ಕಾರಣ. ಹೆಣ್ಮಗಳಿಗೆ ಅನ್ಬೇಕು ನಿಮಿತ್ತ ಕಾರಣ, ರೊಟ್ಟಿಗೆ ಅನ್ಬೇಕು ಉಪಾದಾನ ಕಾರಣ. ಇಷ್ಟು ಗುರ್ತಾತ? ಹಂಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ನನಗೆ ಹುಟ್ಟಿತು. ಹೌದಾ? ಅದಕ್ಕೂ ಎರಡು ಕಾರಣ ಬೇಕ. ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಕೇಳಿದ್ರ ನಮ್ಮ ಅಂತಃಕರಣವೇ ಉಪಾದಾನ ಕಾರಣ. ಜ್ಞಾನ ಎಲ್ಲ ಯಾಕೈತಿ? ಸತ್ವ ಸಂಜಾಯತೆ ಜ್ಞಾನಂ. ಅಂತಃಕರಣದಲ್ಲಿ ಯಾಕೈತಿರು? ಜ್ಞಾನ ಆತು. ಆ ಜ್ಞಾನಕ್ಕೆ ಉಪಾದಾನ ಕಾರಣ ಎಂಬುದು ಅಂತಃಕರಣ. ಅದು ಹುಡ್ತು, ಅಂತಃಕರಣದಾಗ ಹುಡ್ತು. ಅಂತಃಕರಣದಾಗ ಐತಿ ಅದ್ರ ಇರಬೇಕೆ ಅಂತ ಹೇಳಿದ್ರಿ. ಅದನ್ನು ಹುಟ್ಟಿಸಿದವ್ರು ಯಾರು? ಈಶ್ವರ, ಗುರು, ವೇದ. ಇವು ಮೂರು ನಿಮಿತ್ತ ಕಾರಣ. ಇವು ಮೂರಕ್ಕೆ ಏನನ್ಬೇಕು? ನಿಮಿತ್ತ ಕಾರಣ. ಈಗ ಕುಂಬಾರ ಗಡಿಗೆ ಮಾಡ್ತಾನೆ, ಗಡಿ ಹುಟ್ಟೈತಿ. ಎದ್ರಾಗ ಹುಟ್ಟೈತಿ? ಮಣ್ಣಾಗ ಹುಟ್ಟೈತಿ. ಆ ಮಣ್ಣಿಗೆ ಅನ್ಬೇಕು ಉಪಾದಾನ ಕಾರಣ. ಯಾರ್ಯಾರು ಕೂಡ ಹುಟ್ಟಿಸೋರು? ಅಲ್ಲಿ ಕುಂಬಾರ ಅದನ, ಚಕ್ರ ಐತಿ, ದಂಡ ಐತಿ, ಅದಾವೆಲ್ಲ ಅಲ್ಲೆಲ್ಲ. ಹಂಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹುಟ್ಟೈತಿ. ಎಲ್ಲಿ ಹುಡ್ತು? ಅಂತಃಕರಣದಾಗ ಹುಡ್ತು. ಯಾರ್ಯಾರು ಹುಟ್ಟಿಸ್ರು? ಗುರು ಹುಟ್ಟಿಸದ, ವೇದ ಹುಟ್ಟಿಸ್ತು, ಈಶ್ವರ ಹುಟ್ಟಿಸದ. ಗುರ್ತಾತಲೋ? ಅವ್ರು ಮೂರು ಮಂದಿ ನಿಮಿತ್ತ ಕಾರಣ. ಅಂತಃಕರಣ ಅನ್ನೋದು ಉಪಾದಾನ ಕಾರಣ. ಗೊತ್ತಾಗತೈತಿಲೋ? ನಿಮಿತ್ತ ಕಾರಣ ಅಂದ್ರೆ ಗೊತ್ತೈತಿಲೋ? ನಿಮಿತ್ತ ಕಾರಣ ಗೊತ್ತಿಲ್ಲ? ಉಪಾದಾನ ಕಾರಣ ಸೇ ಭಿನ್ನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕಯ್ಯೇ. ಉಪಾದಾನ ಕಾರಣ ಬಿಟ್ರಿ ಇನ್ನು ಉಳಿದು ಎಟ್ಟಿರ್ತಾವಲ್ಲ, ಕೊಡ ಇರಲಿ, ನೀರಿರಲಿ, ಮಾಡೋರಿರಲಿ, ಚಕ್ರ ಇರಲಿ, ದಂಡ ಇರಲಿ, ಅವೆಲ್ಲಕ್ಕೂ ನಿಮಿತ್ತ ಕಾರಣ. ಹೌದಲ್ಲ? ಆ ಕೊಮ್ಮಣಿಗೆ ಬತ್ತು, ತೆವಿ ಬತ್ತು, ಒಲಿ ಬತ್ತು, ಕಟ್ಟಿಗೆ ಬತ್ತು, ನೀರು ಬತ್ತು, ಬಡಿಯೋರು ಬತ್ತು, ಅವೆಲ್ಲ ಅದಕ್ಕೇನಂತ ನೀವು ಒಲಿ ಅದು ಆಗ್ತ ಊದ್ತಾರಲ್ಲ, ಊದ್ಗೋಳಿ ಬತ್ತು, ಅವೆಲ್ಲ ನಿಮಿತ್ತ ಕಾರಣನೇ. ಹೆಣ್ಮಗಳು ಹಿಡ್ಕೊಂಡು ಅವೆಲ್ಲ ನಿಮಿತ್ತ ಕಾರಣನೇ. ಹಿಟ್ಟು ಒಂದೇ ಉಪಾದಾನ ಕಾರಣ. ಹಂಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗೋದಕ್ಕೆ ಅಂತಃಕರಣವೇ ಉಪಾದಾನ ಕಾರಣ. ಗುರು, ವೇದ, ಈಶ್ವರ ಇವ್ರ ಮೂರು ನಿಮಿತ್ತ ಕಾರಣ. ಇಷ್ಟು ತಿಳ್ಕೊಬೇಕು. ಗುರ್ತಾತಲ್ಲ? ಪ್ರಶ್ನೆ 24. ಇಸ್ ವಿಚಾರ ಸೆ ಕ್ಯಾ ಹುವೆ ಹೇ? ಆತ್ಮ ಮತ್ತು ಅನಾತ್ಮಗಳನ್ನ ಭಿನ್ನಪಡಿಸೋದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಇವ್ 4 ಕೃಪಾಗಳಂತ ಹೇಳಿದ್ರಿ. ಹಿಂಗೆ ಇವು ಕೃಪಾ ಪಡ್ಕೊಂಡಿದ್ದು ವಿಚಾರ ಮಾಡೋದ್ರಿಂದ ಏನಾಕೈತ್ರಿ? ಎತ್ ಕೇಳತ್ತನವ? ಗೊತ್ತಾಯ್ತಲ್ಲ? ಇಸ್ ರೀತಿ ಸೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹುವೆ ಹೇ. ಇವು ಎಲ್ಲದ್ರಿಂದ ಏನಾಕೈತಿ? ಹಿಂಗೆ ವಿಚಾರ ಮಾಡೋದ್ರಿಂದ ಏನಾಕದ ಅಂತ ಕೇಳಿದ್ರೆ, ಹಿಂಗೆ ವಿಚಾರ ಮಾಡೋದ್ರಿಂದ
ದೃಢವಾದಂಥ ಜ್ಞಾನ ಆಕೈತಿ. ಗೊತ್ತಾಗ್ತಿಲ್ಲ? ದೃಢವಾದಂಥ ಜ್ಞಾನ ಆಕೈತಿ. ಪ್ರಶ್ನೆ 25. ये विचार कब पूर्ण हुए है? ಈ ವಿಚಾರ ಯಾವಾಗ ಮುಗಿತೈತಿ ಅಂತ ಕೇಳಾತ ನಾವು. ಉತ್ತರ: ವಿಚಾರಕ್ಕೆ ಅವಧಿ. ये विचार दृढ़ अप्रोक्ष ब्रह्म ज्ञान के भये पूर्ण हुए है. ಈ ವಿಚಾರ ಯಾವಾಗ ಪೂರ್ಣ ಆಕದಪ್ಪ ಅಂತ ಕೇಳಿದ್ರೆ ನಿನಗ ಗೊತ್ತಾಕೈತಿ. ಬೆಳಿಗ್ಗೆ ಹೇಳಿದೆ ನಾನು, ಊಟ ಮಾಡಿದವನಿಗೆ ತೃಪ್ತಿ ಗೊತ್ತಾಕೈತಿ. ಹೌದಲ್ಲ? ಮಂದಿ ಮುಂದೆ ನಗತಿರ್ತಾನವ, ಆದ್ರೆ ಅವನ ದುಃಖ ಅವನಿಗೆ ಗೊತ್ತಿರ್ತೈತಿ. ಗುರ್ತಿರ್ತೈತಿಲ್ಲ? ಸುಮ್ಮ ಎಲ್ಲರ ಜೊತೆ ಪ್ರೀತಿದಿಂದ ವಹಿಸ್ತಿರ್ತಾನೆ. ಅವನ ಸಾಲ, ಅವನ ದುಃಖ, ಅವನ ಮನ್ಯಾಗ ಹೆಂಡತಿ, ಅವನ ಮಕ್ಕಳು, ಅದು ರಾಮಾಯಣ ಇರ್ತೈತಿ. ಅದು ಅವನಿಗೆ ಗೊತ್ತಿರ್ತೈತಿ. ಸಮಸ್ಯೆಗಳು ಹ್ಯಾಂಗೆ ನಿನಗೆ ಗೊತ್ತಿರ್ತಾವ, ತೃಪ್ತಿ ಅನ್ನೋದು ನಿನಗೆ ಹ್ಯಾಂಗೆ ಗೊತ್ತಿರ್ತೈತಿ, ಜ್ಞಾನ ಅನ್ನೋದು ಕೂಡ ನಿನಗೆ ಗೊತ್ತಾಕೈತಿ, ನಿನ್ನ ಅನುಭವಕ್ಕೆ ಬರ್ತೈತಿ. ಡಾಕ್ಟ್ರಿಗೆ ಕೇಳಕ್ಕೆ ಹೋರಿ ನೀವು ಹೇಳ್ತಾರವ್ರು, ನೀರು ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಕುಡಿಬೇಕ್ರಿ ಅಂತ ಕೇಳ್ತಾನ. ಪೇಷಂಟ ನೀರು ಒಂದು ದಿನಕ್ಕೆ ಎಷ್ಟು ಕುಡಿಬೇಕ್ರಿ ಅಂತ ಕೇಳಿದ್ರೆ ಡಿಪೆಂಡ್ ಆಫ್ ಯು. ನೀನು ಎಲ್ಲಿ ಕೆಲಸ ಮಾಡಾಕತ್ತಿ ಅನ್ನೋದು ಭಾಳ ಮುಖ್ಯ ಇರ್ತೈತಿ. ಬಿಸಿಲಿನೊಳಗೆ ಕೆಲಸ ಮಾಡತ್ತೀವಿ, ಗೌಂಡಿ ಕೆಲಸ ಮಾಡಾಕತ್ತಿದ್ಯೋ, ಏನು ಎ ಸಿ ರೂಮ್ನಾಗ ಕಿತ್ತು ಕೆಲಸ ಮಾಡಾಕತ್ತಿದ್ಯೋ, ಏನು ಟೀಚಿಂಗ್ ಕೆಲಸ ಮಾಡಾಕತ್ತಿದ್ಯೋ, ಎಲ್ಲರಿಗೂ ಒಂದೇ ರೀತಿ ನಡೆಸಾಕೈತಿ. ನಿನಗೆ ಗೊತ್ತಾಕೈತಮ್ಮ ನೀರು ಯಾವಾಗ ಕುಡಿಬೇಕು ಅನ್ನೋದು ಹೇಳ್ದವ ಡಾಕ್ಟ್ರ. ಹಂಗ್ರಿ ನಿನ್ನ ಗಂಟ್ಲು ಆರಾಕತ್ತಂದ್ರೆ ನೀರು ಕುಡಿ, ಎಷ್ಟು ಕುಡಿಬೇಕು, ಏನು ಮಾಡ್ಬೇಕು ಅಂತ ಕೇಳಬೇಡ, ಕೆಲಸದ ಮ್ಯಾಗ ಡಿಪೆಂಡ್ ಇರ್ತೈತಿ. ಹಂಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಮುಗಿತದ್ರಿ ಅಂತ ಕೇಳಿದ್ರೆ ನಿನಗೆ ಗೊತ್ತಾಕೈತಿ ಅದು ನನಗೆ ಕೆಲಸ ಮುಗಿತೀನಿ ಅಂತೇಳಿ. ಅವಾಗ ನೀ ಏನಂತಿ? ಧನ್ಯೋಹಂ ಕೃತಕೃತ್ಯೋಹಂ ತ್ವದನುಗ್ರಹ. ಸಿದ್ಧಾರೂಢರ ಕೈಯಾಗಿನ ಕೊಳ್ಳಾಗಿನ ಲಿಂಗ ತೆಗೆದು ಗಜದಂಡ ಸ್ವಾಮಿಗಳ ಕೈಯಾಗ ಕೊಟ್ಟಂಗೆ ಆಕೈತಿ. ಸಿದ್ಧಾರೂಢರ ಕೊಳ್ಳಾಗಿನ ಲಿಂಗ ತೆಗೆದು ಗಜದಂಡ ಸ್ವಾಮಿಗಳ ಕೈಯಾಗ ಕೊಟ್ಟಂಗೆ ನಿನಗೆ ಅನುಭವಕ್ಕೆ ಬರ್ತೈತಿ. ಅಲ್ಲಿ ತನಕ ಮಾತ್ರ ನೀ ಏನು ಮಾಡ್ಬೇಕಂದ್ರೆ ವಿಚಾರ ಮಾಡಬೇಕು. ಸದಾ ವಿಚಾರಯತ್, ಸದಾ ವಿಚಾರಯತ್ ತಸ್ಮಾತ್ ಜಗಜೀವ ಪರಾತ್ಮನಃ. ವಿಚಾರ ಮಾಡ್ಕೋತಾನೆ ಇರು, ವಿಚಾರ ಮಾಡ್ಕೋತಾನೆ ಇರು. ಎಲ್ಲಿ ತನಕ? ನಿನಗೆ ಅನುಭವಕ್ಕೆ ಬರೋ ತನಕ. ನಿನಗೆ ಒಂದ್ಸಲ ಅನುಭವಕ್ಕೆ ಬತ್ತು ಅಂದ್ರೆ ನಿನ್ನ ಕೆಲಸ ಮುಗೀತು. ವಿಚಾರ ಕಿಸ್ಕಾ ಕರ್ನ? ವಿಚಾರ ಯಾವುದ್ರದ್ದು ಮಾಡ್ಬೇಕು? 26ನೇ ಪ್ರಶ್ನೆ. ಯಾಕಪ್ಪ ಅಂದ್ರೆ ಜಗತ್ತಿನೊಳಗೆ ಬಾಬಾ ಥರ ಬಾಬಾ ವಿಚಾರಗಳು ಮಾಡ್ತಿರ್ತಾರೆ. ಹೌದಲ್ಲ? ಏನು ವಿಚಾರ ಮಾಡಾಕತ್ತು? ಎಷ್ಟು ಸೋರಿಗಿದೆ ಏತಿರ್ತಾರಲ್ಲ, ಆ ವಿಚಾರ ಅಲ್ಲಿ ಮತ್ತೆ ಇಲ್ಲಿ. विचार किसका करना? उत्तर: विचार का विषय। मैं कौन हूं, ब्रह्म कौन है और प्रपंच क्या है? ನಾನು ಅಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು, ಪ್ರಪಂಚ ಅಂದ್ರೆ ಏನು? ವೇದಾಂತಕ್ಕೆ ಈ ವಿಷಯಗಳೇ 3. ಹೌದಲ್ಲ? ಯಾವ್ದ್ರ ಬಗ್ಗೆ ವಿಚಾರ ಮಾಡ್ಬೇಕು? ಪ್ರಪಂಚದ ಬಗ್ಗೆ ವಿಚಾರ ಮಾಡ್ಬೇಕು, ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಬೇಕು, ನನ್ನ ಬಗ್ಗೆ ವಿಚಾರ ಮಾಡ್ಬೇಕು. ನಾನಂದ್ರೆ ಆತ್ಮ. ಹೌದಲ್ಲ? ಇವುಗಳ ಬಗ್ಗೆ ವಿಚಾರ. ಇವು 3 ಇದಾವ ಜಗತ್ತಿನಾಗ ವಸ್ತುನೇ. ಒಂದು ಜಗತ್ತೈತಿ, ಒಂದು ನಾ ಇದ್ದೀನಿ, ಇನ್ನೊಂದೇನೈತಿ? ಬ್ರಹ್ಮ ಐತಿ. ಇವ್ ಬಿಟ್ಟು 3 ಬಿಟ್ಟು ವಿಷಯ ಏನದಾವ ಇಲ್ಲಿ? ಜಗತ್ತಂದ್ರೆ ಸಂಪೂರ್ಣ ಜಗತ್ತು ಬಂದ ಬಿಡ್ತು. ಇದು ಹ್ಯಾಂಗೈತಿ, ಜಗತ್ತಿನ ಸ್ವರೂಪ ಹೆಂಗೈತಿ, ಇದು ಖರೆ ಐತೋ ಸುಳ್ಳೈತೋ, ಇದನ್ನ ತೂಗಿ ಅಳದು ವಿಚಾರ ಮಾಡಿ ನೋಡ್ಬೇಕು. ಬ್ರಹ್ಮನ ಸ್ವರೂಪ ಏನೈತಿ, ನನ್ನ ಸ್ವರೂಪ ಏನೈತಿ, ಇವೆಲ್ಲನೂ ಕೂಡ ತಾಯಿ ಹೇಳೋರ್ತಾರೆ. ಪ್ರಪಂಚ ಹಂಗೈತಿ, ನಾನು ಹ್ಯಾಂಗಿದ್ದೀನಿ, ಮತ್ತು ಬ್ರಹ್ಮ ಹ್ಯಾಂಗದನಪ್ಪ ಅನ್ನೋದು ಒಂದೊಂದಾಗಿ ಬಿಡಿಸ್ಕೋತ ಹೋಗ್ತಾರ. ನಡ್ಸೋನಲ್ಲ? ಇನ್ನೊಂದು ಪ್ರಶ್ನೆ. 27ನೇ ಪ್ರಶ್ನೆ. ಇನ್ನು 3 ವಸ್ತು ಕಾ ಸಾಧಾರಣ ರೂಪ ಕ್ಯಾ ಹೈ? ಇವುಗಳ ಸ್ವರೂಪ ಹೆಂಗದ ಅಂತ ಕೇಳ್ತಾನ ನಾವು. ಬ್ರಹ್ಮನ ಸ್ವರೂಪ ಹೆಂಗೈತಿ, ಆತ್ಮನ ಸ್ವರೂಪ ಹೆಂಗೈತಿ, ಪ್ರಪಂಚದ ಸ್ವರೂಪ ಹೆಂಗೈತಿ, ಅದನ್ನ ತಿಳಿಸಿ ಕೊಡ್ರಿ. ಇದಕ್ಕೆ ಪ್ರಪಂಚ ಅನ್ಬೇಕು, ಇದಕ್ಕೆ ಬ್ರಹ್ಮ ಅನ್ಬೇಕು, ಇದಕ್ಕೆ ಆತ್ಮ ಅನ್ಬೇಕು ಅಂತ ನನಗೆ ಗೊತ್ತಾಗಬೇಕು ಅಂತ ಕೇಳಾಗ್ತಾನ ಶಿಷ್ಯ. ಉತ್ತರ: ಮೈ ಔರ್ ಬ್ರಹ್ಮ ಸೋ ಚೈತನ್ಯ ಹೇ. ನಾನು ಮತ್ತು ಬ್ರಹ್ಮ ಹೆಂಗಿದ್ದೀವಿ? ಚೈತನ್ಯ ಸ್ವರೂಪವಾಗಿದ್ದೇವೆ. ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ. ಚಿದ್ರೂಪ ಅಂದ್ರು ಒಂದೇ, ಚೈತನ್ಯ ಅಂದ್ರು ಒಂದೇ. ಅವ್ರ ಪ್ರಪಂಚ ಸೋ ಜಡ ಹೇ. ಇದು ಪ್ರಪಂಚ ಹೆಂಗೈತಪ್ಪ ಅಂತ ಕೇಳಿದ್ರೆ ಜಡ ಐತಿ. ಸ್ವ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ. ಯಾವುದಕ್ಕೆ ತಂದು ಜ್ಞಾನ ಇಲ್ಲ, ಬೇರೆದ್ರದ್ದು ಜ್ಞಾನ ಇಲ್ಲ, ಅವಕ್ಕೆ ಏನನ್ಬೇಕು? ಜಡ ಅನ್ಬೇಕು. ಈ ಮಾಹಿತಿಗೆ ನಾ ಎಲ್ಲಿದ್ದೀನಿ ಅನ್ನೋದು ಗೊತ್ತೈತಿ. ಅದಕ್ಕೆ ಯಾರ ಮುಂದೆ ಕೂತೀನಿ ಅನ್ನೋದು ಗೊತ್ತೈತಿ. ನಾ ಸಿದ್ಧಾವಣ ಮಠದಾಗಿದ್ದೀನಿ, ಶಾಸ್ತ್ರ ಅವ್ರ ಮುಂದೆ ನಿಂತಿದ್ದೀನಿ. ಇದೇನು ಹಾಡೋರ ಕೈಯಾಗೂ ಇರ್ಬೋದು, ಕುಣಿಯೋರ ಕೈಯಾಗೂ ಇರ್ಬೋದು, ಹೇಳೋರ ಕೈಯಾಗೂ ಇರ್ಬೋದು. ಆದ್ರೆ ನಾ ಎಲ್ಲಿದ್ದೀನಿ ಅನ್ನೋದು ಇದಕ್ಕೆ ಜ್ಞಾನ ಇಲ್ಲ. ಹಿಂಗೆ ಪ್ರಪಂಚದಾಗ ಯಾವಕ್ಕೂ ಜ್ಞಾನ ಇಲ್ಲ, ಅವಕ್ಕೆಲ್ಲ ಏನನ್ಬೇಕು? ಜಡ ಅನ್ಬೇಕು. ಸಂಪೂರ್ಣ ಪ್ರಪಂಚ ಹೆಂಗೈತಿದು? ಜಡ ಐತಿ. ಯಾಕಂದ್ರೆ ಇವಕ್ಕೆ ಜ್ಞಾನ ಇಲ್ಲ. ಜಡದ ಮ್ಯಾಗ 23ನೇ ಟಿಪ್ಪಣಿ ಬಂದೈತಿ. ಸಮಷ್ಟಿ
ವ್ಯಷ್ಟಿ 23ನೇ ಟಿಪ್ಪಣಿ, ಸಮಷ್ಟಿ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಅವ್ರ ತಿನಿಕಿ ಅವಸ್ಥಾ ಅವ್ರ ಧರ್ಮ ಪ್ರಪಂಚ ಕೈ. ಪ್ರಪಂಚ ಅಂದ್ರೆ ಎದಕ್ಕೆ ಅನ್ಬೇಕ್ರಿ? ಸ್ಪಷ್ಟವಾಗಿ ಹೇಳಿದ್ರು. ಸಮಷ್ಟಿ ಸಮಷ್ಟಿ ಅಂದ್ರೆ ಒಂದು ಕುರಿಗೆ ಅನ್ಬೇಕು ವ್ಯಷ್ಟಿ, ಒಂದು ಕುರಿಗೆ ಅನ್ಬೇಕು ವ್ಯಷ್ಟಿ, ಕುರಿ ಹಿಂಡಿಗೆ ಅನ್ಬೇಕು ಸಮಷ್ಟಿ, ಒಂದು ಆಕಳಿಗೆ ಅನ್ಬೇಕು ವ್ಯಷ್ಟಿ, ಗೋಶಾಲಕ್ಕೆ ಅನ್ಬೇಕು ಸಮಷ್ಟಿ, ಒಂದು ಮನುಷ್ಯಾಗ ಅನ್ಬೇಕು ವ್ಯಷ್ಟಿ, ಪ್ರಪಂಚದಾಗ ಇರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಅನ್ಬೇಕು ಸಮಷ್ಟಿ. ಗುರುನಾಥ ವ್ಯಷ್ಟಿ ಅಂದ್ರೆ ಸಮಷ್ಟಿ ಅಂದ್ರೆ ಸರಳ ಐತಿ. ಒಂದೊಂದು ಇದ್ದು ಅಂದ್ರೆ ವ್ಯಷ್ಟಿ, ಎಲ್ಲ ಕೊಡು ಅಂದ್ರೆ ಸಮಷ್ಟಿ. ಅವ್ರ ಸಮಷ್ಟಿ ವ್ಯಷ್ಟಿ ಎಲ್ಲ ಯಾಕೆ ತೊಗೊಂಡ್ರೆ ಜಗತ್ತಂದ್ರೆ ನೀನು ಬಿಟ್ಟ ಹೋಗಿರ್ತಿ, ಅದಕ್ಕೆ ಹೋಗ್ಬೇಡ. ನೀ ವ್ಯಷ್ಟಿ ಅಂದ್ರೆ ಮೊದಲು ನೀ ಹಿಡ್ಕೋ, ಸಮಷ್ಟಿ ಅಂದ್ರೆ ಇನ್ನು ಉಳಿದೆಲ್ಲ ತಗೋ, ನಿಂದು ಹಿಡ್ಕೊಂಡ ಎಲ್ಲ ತಗೋ. ಸಮಷ್ಟಿ ವ್ಯಷ್ಟಿ ಸ್ಥೂಲ ಎಲ್ಲರ ಸ್ಥೂಲ ಶರೀರ, ನಂದು ಹಿಡ್ಕೊಂಡು ಎಲ್ಲರೂ ಸ್ಥೂಲ ಶರೀರ, ನಂದು ಹಿಡ್ಕೊಂಡು ಎಲ್ಲರದು ಸೂಕ್ಷ್ಮ ಶರೀರ, ನಂದು ಹಿಡ್ಕೊಂಡು ಎಲ್ಲರದು ಕಾರಣ ಶರೀರ. ಹೌದಾ? ಸೂಕ್ಷ್ಮ ಕಾರಣ ದೇಹ ಅವ್ರ ತಿನ್ಕಿ ಅವಸ್ಥಾ, ಜಾಗೃತ ಅವಸ್ಥಾ, ಸ್ವಪ್ನ ಅವಸ್ಥಾ, ಸುಸುಪ್ತಿ, ಹೌದಲ್ಲ, ಬಾಲ್ಯಾವಸ್ಥಾ, ಮುಪ್ಪಾವಸ್ಥಾ, ವೃದ್ಧಾವಸ್ಥೆ ಬರ್ತಾವಲ್ಲ, ಯೌವನ ಅವಸ್ಥಾ, ಎಲ್ಲ ಅವಸ್ಥೆಗಳು ಬಂದು ಒಟ್ಟು ಜಗತ್ತಿನಾಗ ಏನೇ ನಡೀತಾವಲ್ಲ ಪ್ರಚಲಿತ ವಿದ್ಯಮಾನಗಳು, ಶರೀರದಲ್ಲಿ ಬದಲಾವಣೆಗಳು, ಹೌದಲ್ಲ, ಹುಟ್ಟೋದೈತಿ, ಬಾಲಕ ಐತಿ, ಯೌವನ ಅವಸ್ಥೆ ಐತಿ, ಹೌದಲ್ಲ, ಮುಂದೆ ವೃದ್ಧಾಪ್ಯ ಐತಿ, ಆಮೇಲೆ ಮುಂದೆ ಮರಣ ಐತಿ. ಜಗತ್ತಿನಾಗ ಏನು ಚಟುವಟಿಕೆಗಳು ನಡೀತಾವೆ ಇವೆಲ್ಲ ಪ್ರಪಂಚದಾಗನೇ ಅಂತರ್ಭೂತ. ತಿನ್ಕಿ ಅವಸ್ಥಾ ಅವ್ರ ಧರ್ಮ ಸ್ಥೂಲ ಶರೀರ ಧರ್ಮಗಳು, ಜನ್ಮ ಮರಣ, ಪ್ರಾಣದ ಧರ್ಮಗಳು, ಹಸಿವೆ ತೃಷೆ, ಸೂಕ್ಷ್ಮ ದೇಹದ ಧರ್ಮಗಳು, ಅಂಧತ್ವ ಮಂದತ್ವ ಪಟುತ್ವ, ಹೌದಲ್ಲ, ಕಾರಣ ದೇಹದ ಧರ್ಮ ಏನು ಅಜ್ಞಾನ, ಗೊತ್ತಿಲ್ಲ ಅನ್ನೋದು ಧರ್ಮ. ಪ್ರಪಂಚಕ್ಕೆ ಇದೆಲ್ಲ ಸೇರಿ ಪ್ರಪಂಚ. ಪ್ರಪಂಚ ಅಂದ್ರೆ ಕಲ್ಲ ಮುಳ್ಳ ಮಣ್ಣ ಗಿಡ ಗಡ್ಡಿ ಇವೇ ತಿಳ್ಕೊಂಡಿದ್ದೇವೆ ನಾವು. ನಮಗೆ ಹಿಡ್ಕೊಂಡು ಎಲ್ಲ ಒಟ್ಟಿದೆಲ್ಲ ಜಗತ್ತೇ. ಪಂಚಮಹಾಭೂತಗಳಿಂದ ನಿರ್ಮಿತವಾದಂಥ ಈ ಸಂಪೂರ್ಣ ಜಗತ್ತು ನಮ್ಮದು ಪಂಚಮಹಾಭೂತದಿಂದ ಆಗೈತಿಲೋ, ಇದಕ್ಕೆಲ್ಲ ಜಗತ್ತು ಅನ್ಬೇಕು, ಧರ್ಮಗಳಿಗೂ ಜಗತ್ತು ಅನ್ಬೇಕು. ಇದೆಲ್ಲ ಸೇರಿನೇ ಪ್ರಪಂಚ. ಇದೆಲ್ಲ ಹ್ಯಾಂಗೈತಿ ಅಂತ ಕೇಳಿದ್ರೆ ಜಡ ಐತಿ. ಪ್ರಪಂಚ ಹ್ಯಾಂಗೈತಿ? ಇದು ಪ್ರಪಂಚ ಜಡ ಅಂತಾರಲ್ಲ. ಪ್ರಾಣಕ್ಕೆ ಜ್ಞಾನ ಐತಿ, ಜ್ಞಾನ ಐತಿ ಪ್ರಾಣಕ್ಕೆ? ಇಲ್ಲ, ಪ್ರಾಣ ಜಡ ಐತಿ. ಹಾವು ಐದು ಹೋದ್ರೂ ಗೊತ್ತಾಗಲ್ಲ ಮುಕೊಂಡಾಗ. ಪ್ರಾಣ ಇರ್ತೈತಿಲೋ ಅವಾಗ, ಶ್ವಾಸೋಶ್ವಾಸ ಚಾಲೂ ಇರ್ತೈತಿಲೋ. ಪ್ರಾಣ ಜಡ ಐತಿ, ಸ್ಥೂಲ ಶರೀರ ಜಡ ಐತಿ, ಸೂಕ್ಷ್ಮ ಶರೀರ ಜಡ ಐತಿ, ಕಾರಣ ಶರೀರ ಜಡ ಐತಿ. ಇದ್ರಾಗ ಬಲ್ ಅನ್ನೋದು ಜಡ ಐತಿ. ಹಂಗೆ ಕರೆಂಟ್ ಬಂದಾಗ ಲೈಟ್ ಹತ್ತೈತಿ, ಹಂಗೆ ಆತ್ಮ ಇರೋದ್ರಿಂದ ಇವೆಲ್ಲ ಚಾಲು ಆಗ್ಯಾವ ಚಟುವಟಿಕೆಗಳು. ಆತ್ಮನ ಕರೆಂಟ್ ತಗೊಂಡು ಈ ದೇಹ ವ್ಯವಹಾರ ಮಾಡಾಕತ್ತೈತಿ. ಆತ್ಮ ಇಲ್ಲ ಅಂದ್ರೆ ಈ ದೇಹದಲ್ಲಿ ವ್ಯವಹಾರ ಆಗೋದಿಲ್ಲ. ಹೌದಲ್ಲ? ಗಾಡಿ ಎಲ್ಲ ರೆಡಿ ಮಾಡಿ ಹೊಸದು ಶೋರೂಮ್ನಾಗ ನಿಲ್ಲಿಸ್ಯಾರ. ಆದ್ರೆ ಗಾಡಿ ಚಾವಿ ಕೊಡೋಕ್ಕಿಂತ ಮೊದಲು ಅದಕ್ಕೆ ಡೀಸೆಲ್ ಹಾಕ್ತಾರೆ. ಡೀಸೆಲ್ ಇಲ್ಲ ಅಂದ್ರೆ ಗಾಡಿ ಎಲ್ಲ ಭಾರಿ ಐತಿ, 20 ಲಕ್ಷ ರೂಪಾಯಿ ಐತಿ. ಡೀಸೆಲ್ ಇಲ್ಲ ಅಂದ್ರೆ ಗಾಡಿನೇ ಹೋಗಲ್ಲ, ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿನೇ ಹೋಗಂಗಿಲ್ಲ. ಹಂಗೆ ಈ ಶರೀರ ಎಲ್ಲ ಹ್ಯಾಂಗೈತಿ ಅಂತ ಕೇಳಿದ್ರೆ ಅದು ಜಡ ಐತಿ. ಇದಕ್ಕೆ ಯಾವಾಗ ಆತ್ಮ ಒಳಗೆ ಪ್ರವೇಶ ಆಗಿರ್ತಾನೆ, ಜೀವ ಪ್ರವೇಶ ಆಗಿರ್ತಾನೆ, ಅವಾಗ ಮಾತ್ರ ಇದೇನು ಮಾಡ್ತೈತಿ, ಚಟುವಟಿಕೆಗಳು ವ್ಯವಹಾರಗಳು ಚಾಲು ಆಗ್ತವೆ. ಹೀಗಾಗಿ ಇದು ಸ್ವತಂತ್ರವಾಗಿ ಇದರಲ್ಲಿ ವ್ಯವಹಾರ ಇಲ್ಲದೇ ಇರುವುದರಿಂದ ಈ ಪ್ರಪಂಚಕ್ಕೆಲ್ಲ ಏನಂತಾರಪ್ಪ ಅಂದ್ರೆ ಜಡ ಅಂತ ಕರೀತಾರೆ. ಆತ್ಮ ಮಾತ್ರ ಚೈತನ್ಯ ಸ್ವರೂಪನಾಗಿದ್ದಾನೆ ಅಂಥೇಳಿ ಮುಂದಿನ ವಿಷಯ ನಾಳೆ ಬೆಳಿಗ್ಗೆ ನೋಡೋಣ ಅಂಥೇಳಿ ನಾನು ವಾಗರೂಪ ಸೇವೆಗಳು ಪದ ಕಲ್ಪಿಸಿ ವಿರಾಮ ಕೊಡ್ತೀನಿ.